ನಾಮಕ್ಕೆ ಸ್ತೋತ್ರವಾಗಲಿ. ದೇವನನ್ನಿದ್ದ ಹಾಗೆ ಇವತ್ತಿರುವ ಹಾಗೆ ನಿತ್ಯ ನಿರಂತರ ನೆಲೆಯಾಗಿದ್ದಾನೆ. ಆಮೇನ್, ಹಲ್ಲೆಲೂಯಾ. ದೇವರು ಒಳ್ಳೆಯದನ್ನು ಮಾತ್ರ ನಮ್ಮ ಜೀವಿತದಲ್ಲಿ ಇಲ್ಲಿವರೆಗೆ ಮಾಡಿದ್ದಾನೆ. ಸೊ ಅದ ಕಾರಣ ನಾವೆಲ್ಲ ತುಂಬಾ ವಿಶೇಷವಾದವರು. ಇವತ್ತಿನ ಟಾಪಿಕ್ ಅದೇ. ಆಮೇನ್, ಹಲ್ಲೆಲೂಯಾ. ನಾವೆಲ್ಲರೂ ತುಂಬಾ ವಿಶೇಷವಾದವರು. ವಿ ಆರ್ ಆಲ್ ಸ್ಪೆಷಲ್. ಹಲ್ಲೆಲೂಯಾ. ನಾವು ತುಂಬಾ ವಿಶೇಷವಾದವರು. ವಾಕ್ಯವನ್ನು ಕೂಡ ನಾವು ಧ್ಯಾನ ಮಾಡಿಕೊಳ್ಳೋಣ. ವಿಮೋಚನೆ ಕಾಂಡ 33ನೇ ಅಧ್ಯಾಯ 16ನೇ ವಚನವನ್ನು ನಾವು ಓದಿಕೊಳ್ಳೋಣ. ಎಕ್ಸೋಡಸ್ ಚಾಪ್ಟರ್ 33 ವರ್ಸ್ 16. ನನಗೂ ನಿನ್ನ ಪ್ರಜೆಗಳಾದ ಇವರಿಗೂ ನಿನ್ನ ಅನುಗ್ರಹ ದೊರಕಿತೆಂಬುದು ನೀನೇ ನಮ್ಮ ಸಂಗಡ ಬರುವುದರಿಂದಲೇ ಹೊರತು ಬೇರೆ ಯಾತರಿಂದ ತಿಳಿದು ಬರುವುದು. ಇದರಿಂದ ನಾನು ನಿನ್ನ ಪ್ರಜೆಗಳಾದ ಇವರು ಭೂಮಿಯಲ್ಲಿರುವ ಬೇರೆ ಎಲ್ಲಾ ಜನಗಳಿಗಿಂತಲೂ ವಿಶೇಷವಾಗಿದ್ದೇವೆ ಎಂಬುದು ವಿಶೇಷವಾಗಿದ್ದೇವೆ ಎಂಬುದು ತೋರಿ ಬರ್ತಾ ಇದೆ. ಹಲ್ಲೆಲೂಯಾ. ಮೋಶೆ ತನ್ನ ಒಂದು ಜನರೊಂದಿಗೆ ಮಾತಾಡಿರುವಂತ ಒಂದು ಮಾತು ದೇವರ ಹತ್ರ ಮಾತಾಡ್ತಾ ಇರುವಂತಹ ಒಂದು ಮಾತು ಏನಂದ್ರೆ, ದೇವರೇ ನಾವೆಲ್ಲ ತುಂಬಾ ವಿಶೇಷವಾದ, ವಿ ಆರ್ ಆಲ್ ಸಪರೇಟೆಡ್, ವಿ ಆರ್ ಆಲ್ ಸ್ಪೆಷಲ್, ವಿ ಆರ್ ಆಲ್ ಬೆಟರ್ ಇನ್ ಯುವರ್ ಐಸ್ ಅಂತ ಹೇಳ್ತಾ ಇದ್ದಾನೆ. ಯಾವಾಗ ನಾವು ಸ್ಪೆಷಲ್, ಯಾವಾಗ ನಾವು ಬೆಟರ್, ಯಾವಾಗ ನಾವು ಸಪರೇಟೆಡ್ ಅಂದ್ರೆ ನೀನು ನಮ್ಮ ಸಂಗಡ ಬರುವುದರಿಂದಲೇ. ಯಾಕೆಂದ್ರೆ ದೇವರಿಗೆ ಅವನ ಒಂದು ಸಂಭಾಷಣೆ ನಡೀತಾ ಇದೆ. ದೇವರು ಹೇಳ್ತಾ ಇದೆ, ನಾನು ಇನ್ನು ಮುಂದೆ ನಿಮ್ಮ ಮಧ್ಯದಲ್ಲಿ ಇರೋದಿಲ್ಲ, ನಿಮ್ಮ ಜೊತೆ ಬರೋದಿಲ್ಲ, ಈ ಜನರು ಎಷ್ಟು ನನಗೆ ವಿರೋಧ ಮಾಡಿದ್ದಾರೆ ಅಂತ ಹೇಳಿ ದೇವರು ಸಿಟ್ಟು ಮಾಡಿಕೊಳ್ಳುವಾಗ ಮೋಶೆ ದೇವರ ಹತ್ರ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅದರಲ್ಲಿ ಕೇಳಿಕೊಳ್ತಾ ಇದ್ದಾನೆ, ಅಪ್ಪ ನಾವು ನಿನ್ನ ಜನರು ಎಷ್ಟು ಮಟ್ಟಿಗೆ ವಿಶೇಷವಾದವರು ಗೊತ್ತಾ? ನೀನು ನಮ್ಮ ಸಂಗಡ ಬರುವುದರಿಂದಲೇ ನಾವೆಲ್ಲ ತುಂಬಾ ವಿಶೇಷವಾದವರು. ನೀ ನಮ್ಮ ಸಂಗಡ ಇಲ್ಲ ಅಂದ್ರೆ ಅನ್ಯ ಜನರಿಗೆ ನಾವು ವ್ಯತ್ಯಾಸವಾದವರು ಹೆಂಗ್ ಗೊತ್ತಾಗೋದು? So we are all different peoples ಅಂತ ಹೇಳ್ತಾ ಇದ್ದಾನೆ. We are all separated peoples ಅಂತ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಸೊ ನಾವು ಕೂಡ ವಿಶೇಷವಾದವರಾಗಿದ್ದೇವೆ. ಹಲ್ಲೆಲೂಯಾ. ಯಾವಾಗ ವಿಶೇಷವಾದವರಂದ್ರೆ ದೇವರು ನಮ್ಮ ಸಂಗಡ ಇರುವಾಗ ನಾವೆಲ್ಲರೂ ವಿಶೇಷವಾದವರಾಗಿದ್ದೇವೆ. ಹಲ್ಲೆಲೂಯಾ. ಸುಮ್ಮನೆ ಮಾತಿಗೆ ಹೇಳ್ತಾ ಇಲ್ಲ ಪ್ರಿಯರೇ, ಮೋಶೆ ಅನುಭವದಿಂದ ಹೇಳ್ತಾ ಇದ್ದಾನೆ. ಅಂತ ದೊಡ್ಡ ಐಕ್ಯದ ದೇಶದಲ್ಲಿ, ಅಂತ ದೊಡ್ಡ ಗುಂಪು ಮಧ್ಯದಲ್ಲಿ ಇಸ್ರಾಯೇಲ್ ಜನರನ್ನ ಸುಮಾರು 6 ಲಕ್ಷ ಜನರನ್ನ ದೇವರು ಏನ್ ಮಾಡಿರಂತೆ ಆ ಒಂದು ದೇಶದಿಂದ ಹೊರಗೆ ಕರ್ಕೊಂಡು ಬಂದಿದ್ದಾರಂದ್ರೆ ಇಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್. ಹಲ್ಲೆಲೂಯಾ. ಅದು ಚಿಕ್ಕ ವಿಷಯ ಇಲ್ಲ. ಅವರ ಸೈನ್ಯ ಎಂಥದ್ದು, ಅವರ ಬುದ್ಧಿ ಎಂಥದ್ದು, ಅವರ ಒಂದು ಮಹತಿ ಎಂಥದ್ದೆಂಬುದಾಗಿ ಅವನಿಗೆ ಚೆನ್ನಾಗಿ ಗೊತ್ತಿದೆ. ಹಲ್ಲೆಲೂಯಾ. ಆದ್ರೆ ಅಂತ ಒಂದು ದೇಶದಲ್ಲಿ ಹೋಗಿ ಅವನು ದೇವರ ಪರವಾಗಿ ನಿಂತು ಮಾತಾಡಿ ಆ ಇಸ್ರಾಯೇಲ್ ಜನರನ್ನ ಹೊರಗೆ ಕರ್ಕೊಂಡು ಬಂದಾನಂದ್ರೆ ಇಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್. ಅದು ಒಂದು ಚಿಕ್ಕ ಕಾರ್ಯಗಳಲ್ಲ. ದೇವರ ಒಂದು ದೊಡ್ಡ ಹಸ್ತದಿಂದಲೇ ಇದೆಲ್ಲ ಆಗಿದೆ. ಅಲ್ಲೆಲ್ಲೂ ಯಾವ್ದ ಕಾರಣ ಅವನು ಹೇಳ್ತಾ ಇದ್ದಾನೆ, ಅಪ್ಪ ನಾವೆಲ್ಲರೂ ತುಂಬಾ ವಿಶೇಷವಾದವರು. ನೀನು ನಮ್ಮ ಸಂಗಡ ಬಂದ ಕಾರಣದಿಂದಲೇ ನಾವು ತುಂಬಾ ವಿಶೇಷವಾದವರು. ನೀವು ನಮ್ಮನ್ನು ಬಿಟ್ಟು ಹೋದ್ರೆ ನಾವೆಲ್ಲರೂ ನಾರ್ಮಲ್ ಪೀಪಲ್ಸ್ ಆಗ್ತೇವೆ. ಹಲ್ಲೆಲೂಯಾ. ಸೊ ನಾವು ಏನಿಲ್ಲದವರಾಗಿ ಹೋಗ್ಬಿಡುತ್ತೇವೆ ಎಂಬುದಾಗಿ ಅವನು ಹೇಳ್ತಾ ಇದ್ದಾನೆ. ಸೊ ಇಂಥ ಒಂದು ಇಕ್ಕಟ್ಟಾದ ಸಮಯದಲ್ಲಿ ನಾವು ಹೇಳ್ತಾ ಇದ್ದೀವಿ, ವಿ ಆರ್ ಆಲ್ ಸ್ಪೆಷಲ್. ಜೀವಂತವಾಗಿದ್ದೀವಾ? ನಾವು ವಿ ಆರ್ ಆಲ್ ಸ್ಪೆಷಲ್. ಹಲ್ಲೆಲೂಯಾ. ನಮ್ಮ ದೇಹದಲ್ಲಿ ಉಸಿರಿದೆಯಾ? ವಿ ಆರ್ ಆಲ್ ಸ್ಪೆಷಲ್. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡ್ತಾ ಇದೀವಾ? ವಿ ಆರ್ ಆಲ್ ಸ್ಪೆಷಲ್. ನಾವು ವಾಕ್ಯ ಓದ್ತಾ ಇದೀವಾ? ವಿ ಆರ್ ಆಲ್ ಸ್ಪೆಷಲ್. ಹಲ್ಲೆಲೂಯಾ. ಸೊ ನಾವು ವಿಶೇಷವಾದವರಾಗಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಸೊ ಮೋಶೆ ಹೇಳಿದ ಪ್ರಕಾರ ನಾವು ಕೂಡ ಎಲ್ಲರ ಹತ್ರ ಹೇಳಬಹುದು, ನಾವೆಲ್ಲ ವಿಶೇಷವಾದವರು. ಆಮೆನ್. ಅನ್ಯ ಜನರ ಮಧ್ಯದಲ್ಲಿ ದೇವರು ತನ್ನ ಜನರಿಗೆ ಒಂದು ಮಹಿಮೆಯನ್ನು ಕೊಟ್ಟು, ಒಂದು ಪ್ರಭಾವವನ್ನು ಕೊಟ್ಟು, ಒಂದು ಸ್ಥಾನಮಾನಗಳನ್ನು ಕೊಟ್ಟು, ಒಂದು ಗೌರವ ಕೊಟ್ಟು ಇಟ್ಟಿದ್ದಾನೆ. ವಿ ಆರ್ ಆಲ್ ಸ್ಪೆಷಲ್. ಹಲ್ಲೆಲೂಯಾ. ಯಾಕಂದ್ರೆ ದೇವರು ಈ ತಿಂಗಳಲ್ಲಿ ನಮಗೆ ವಾಗ್ದಾನ ಅದನ್ನೇ ಕೊಟ್ಟಿದ್ದಾನೆ. ಆಮೆನ್. ಹಲ್ಲೆಲೂಯಾ. ನಾನು ನಿನ್ನ ಗೌರವವನ್ನ ಹೆಚ್ಚಿಸುತ್ತೇನೆ ಎಂಬುದಾಗಿ. ಆಮೆನ್. ಹಲ್ಲೆಲೂಯಾ. ಸೊ ಆದ ಕಾರಣ ನಾವೆಲ್ಲರೂ ತುಂಬಾ ವಿಶೇಷವಾದವರಾಗಿದ್ದೇವೆ. ಹಲ್ಲೆಲೂಯಾ. ಇದು ವಾಕ್ಯವನ್ನು ಓದಿಕೊಳ್ಳೋಣ. ಒಂದು ವ್ಯಕ್ತಿ ತುಂಬಾ ವಿಶೇಷವಾದವನು. ಹೇಗೆ ವಿಶೇಷವಾದವನು, ಅವನನ್ನು ಹೇಗೆ ಗುರುತಿಸಿದ್ರು ಎಂಬುದಾಗಿ ನೋಡಿಕೊಳ್ಳೋಣ. ದಾನಿಯೇಲನು ಬರೆದಂತ ಪ್ರವಾದನೆ ಪುಸ್ತಕ 5ನೇ ಅಧ್ಯಾಯ, ಡ್ಯಾನಿಯಲ್ ಚಾಪ್ಟರ್ 5 ವರ್ಸ್ 12, 12ನೇ ವಚನವನ್ನ ನಾವು ಓದಿಕೊಳ್ಳೋಣ. ಹೌದು, ಬೆಲ್ತೆಶಚ್ಚರನೆಂಬ ಅಡ್ಡ ಹೆಸರನ್ನು ರಾಜನಿಂದ ಹೊಂದಿದ ಈ ದಾನಿಯೇಲನಲ್ಲಿ ಪರಮ ಬುದ್ಧಿಯು, ಜ್ಞಾನವು, ವಿವೇಕವು, ಕನಸುಗಳ ಅರ್ಥವನ್ನು ತಿಳಿಸುವ ಜಾಣತನವು, ಒಗಟು ಬಿಡಿಸುವ ಚಮತ್ಕಾರವು, ಗಂಜುಗಟ್ಟು ಬಿಚ್ಚುವ ಚಾತುರ್ಯವು ತೋರಿ ಬಂದದರಿಂದಲೇ ಹಾಗೆ ನೇಮಿಸಿದನು. ಆಮೆನ್. ಹಲ್ಲೆಲೂಯಾ.
ಸೊ ಡ್ಯಾನಿಯಲ್ ಅಲ್ಲಿ ಒಂದು ವಿಶೇಷವಾದ ಗುಣಗಳಿದೆ ಎಂಬುದಾಗಿ ಅರಸನಲ್ಲಿ ಗುರುತಿಸ್ತಾ ಇದ್ದಾನೆ ಪ್ರೇರೆ. ಅಲ್ಲಿ ಎಷ್ಟೋ ಜನರುಗಳಿದ್ದಾರೆ, ಎಷ್ಟೋ ಒಂದು ನಾಯಕರುಗಳಿದ್ದಾರೆ, ಆದರೆ ಅಲ್ಲಿ ಒಬ್ಬನನ್ನ ಮಾತ್ರ ದೇವರು ಏನ್ ಮಾಡ್ತಾ ಇದ್ದಾನೆ, ರಾಜನು ಗುರುತಿಸ್ತಾ ಇದ್ದಾನೆ. ಹೆಂಗೆ ಗುರುತಿಸ್ತಾನೆ ಅಂದ್ರೆ ಅವನಲ್ಲಿ ವಿಶೇಷವಾದ ಜ್ಞಾನ ಇದೆ, ಅವನಲ್ಲಿ ಒಂದು ವಿಶೇಷವಾದ ಬುದ್ಧಿ ಇದೆ, ಅವನಲ್ಲಿ ಒಂದು ವಿಶೇಷವಾದ ಕನಸುಗಳನ್ನ ಅರ್ಥ ಮಾಡಿ ತಿಳಿಸುವಂತ ಒಂದು ಚಾತುರ್ಯ ಅವನಲ್ಲಿ ಇದೆ ಎಂಬುದಾಗಿ ಅವನನ್ನು ಏನ್ ಮಾಡ್ತಾ ಇದ್ದಾನೆ, ರಾಜನು ಗುರುತಿಸ್ತಾ ಇರೋದನ್ನು ನೋಡ್ತಾ ಇದ್ದೇವೆ. ಅಲ್ಲೆಲೂಯ್ಯ. ಅವನ ಒಂದು ಆತ್ಮಿಕವಾಗಿ ಮಾತ್ರ ಇಲ್ಲ ಪ್ರೇರೆ, ಶರೀರದಲ್ಲಿಯೂ ಅವನನ್ನು ಗುರುತಿಸ್ತಾ ಇದ್ದಾರೆ. ಅಲ್ಲೆಲೂಯ್ಯ. ಯಾಕಂದ್ರೆ ಅವನು ಮತ್ತೆ ಅವನ ಜೊತೆ ಇದ್ದ ಇನ್ನೊಂದು 4 ಜನರಿಗೆ ಏನ್ ಕೊಡಂಗಿಲ್ಲ, ಮಾಂಸಾಹಾರ ಕೊಡೋಂಗೇ ಇಲ್ಲ. ಅಲ್ಲೆಲೂಯ್ಯ. ಅವನು ಬೇಳೆ, ತುಪ್ಪ, ಹಾಲು ಇಂಥದ್ ಬೇಳೆಗಳನ್ನ ಏನ್ ಮಾಡ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ. ಅಲ್ಲೆಲೂಯ್ಯ. ಸೊ ಅವಾಗ ನಮ್ಮ ದೇಶದಲ್ಲಿ ಈ ತರ ಬಲವಂತರಾಗಬೇಕಂದ್ರೆ, ಬುದ್ಧಿವಂತರಾಗಬೇಕಂದ್ರೆ ಇಷ್ಟು ಮಾತ್ರ ತಿಂದ್ರೆ ಏನಾಗೋಂಗಿಲ್ಲ, ಅಷ್ಟು ಶೆಣೆ ಆಗೋಂಗಿಲ್ಲ, ಅಷ್ಟು ಒಂದು ಬಲ ಬರೋದಿಲ್ಲ, ಅಷ್ಟು ಗಟ್ಟಿಮುಟ್ಟ ಆಗೋಂಗಿಲ್ಲ. ಆದ ಕಾರಣ ಎಲ್ಲ ಮಾಂಸಾಹಾರವನ್ನು ತಗೋಬೇಕೆಂಬುದಾಗಿ ಹೇಳುವಾಗ ಅವನು ಹೇಳ್ತಾ ಇದ್ದಾನೆ, ನಾನು ಅಂತ ಯಾವುದೇ ದ್ರಾಕ್ಷರಸಗಳನ್ನು ಕೂಡ ನಾನು ಏನ್ ಮಾಡೋಂಗಿಲ್ಲ, ಮುಟ್ಟೋದೇ ಇಲ್ಲ, ನನಗೆ ಇಷ್ಟೇ ಕೊಡ್ರಿ, ಆದರೆ ದೇವರು ವ್ಯತ್ಯಾಸವನ್ನು ತೋರಿಸ್ತಾನೆ ಎಂಬುದಾಗಿ ಹೇಳಿದ. ಆಮೇಲೆ ಅಲ್ಲೂ ಏಕೆಂದ್ರೆ ಅವನು ತಿಂದಿದ್ರಲ್ಲಿ ದೇವರ ಕಾರ್ಯ ಮಾಡಿಲ್ಲ, ಅವನು ಹೇಳಿದ ಮಾತ್ರದಲ್ಲಿ ಅಲ್ಲಿ ದೇವರು ಏನ್ ಮಾಡಿದ್ರು, ಕಾರ್ಯ ಮಾಡಿದವರಾಗಿದ್ರು. ಅಲ್ಲೂಯ್ಯ. ಹಂಗಂತ ಹೇಳಿ ತರಕಾರಿ ತಿಂದವರಷ್ಟು ಎಲ್ಲರೂ ಹಂಗೆ ಇರ್ತಾರೆ ಅಂತ ಹೇಳಿ ಬರೋಂಗಿಲ್ಲ. ಆದ್ರೆ ಅವನು ಹೇಳ್ತಾ ಇದ್ದಾನೆ, ನಾನು ನನ್ನನ್ನು ನನ್ನ ದೇವರಿಗೂ ಹೊಲಸು ಮಾಡುವುದು ಯಾವುದನ್ನು ನಾನು ಏನ್ ಮಾಡೋಂಗಿಲ್ಲ, ಮುಟ್ಟೋದೇ ಇಲ್ಲ. ಆಮೇನ್. ಅಲ್ಲೂಯ್ಯ. ಆದ ಕಾರಣ ನನಗೆ ಇಂಥದೊಂದೇ ಕೊಡ್ರಿ ಸಾಕು, ನನಗೆ ತುಂಬಾ ಪೋಷಣೆ ಉಳ್ಳದು, ಬಲ ಉಳ್ಳದು, ಗಟ್ಟಿಮುಟ್ಟ ಆಹಾರ ನನಗೇನು ಕೊಡಕ್ ಹೋಗ್ಬೇಡ್ರಿ. ಸಪ್ಪಂದು ಅಥವಾ ಮೆತ್ತಗಿರೋದೇ ನನಗೇನ್ ಮಾಡ್ರಿ, ಕೊಡ್ರಿ, ನಡೀತಿದ್ದಿ. ಆದರೆ ನೀವು ಕೊಟ್ಟು ನೋಡ್ರಿ, ನಾವು ಯಾವ ರೀತಿ ಇರ್ತೀವಿ ಎಂಬುದಾಗಿ ಗೊತ್ತಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಆಮೇನ್. ಅಲ್ಲೂಯ್ಯ. ಅದೇ ಪ್ರಕಾರವಾಗಿ ಆಹಾರಗಳನ್ನು ಕೊಡುವಾಗ ಅವನು ಮಿಕ್ಕಿದ ಎಲ್ಲಾ ಜನಾಂಗಗಳಿಗಿಂತಲೂ ಇವನಲ್ಲಿ ತೇಜಸ್ಸು ಚೆನ್ನಾಗಿತ್ತು, ಬಲ ಚೆನ್ನಾಗಿತ್ತು, ಬುದ್ಧಿ ಚೆನ್ನಾಗಿತ್ತು, ಜ್ಞಾನ ಚೆನ್ನಾಗಿತ್ತು, ಅವನಿಗೆ ಎಲ್ಲಾ ವಿಧದಲ್ಲಿ ಅವನು ಶೂರನಾಗಿದ್ದನು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುತ್ತೇವೆ ಪ್ರೇಯರ್. ಅಲ್ಲೆಲ್ಲೂಯ್ಯ. ಸೊ ಇದು ಹೇಗೆ ಬಂತಂದ್ರೆ ಅವನು ಸ್ಪೆಷಲ್. ಅಲ್ಲೆಲ್ಲೂಯ್ಯ. ಅವನು ಏನಾಗಿದ್ದಾನ್ರಿ, ಸ್ಪೆಷಲ್ ಆಗಿದ್ದಾನೆ. ಅಲ್ಲೆಲ್ಲೂಯ್ಯ. ಹೇಗೆ ಸ್ಪೆಷಲ್ ಅಂದ್ರೆ ದೇವರ ಮಾತನ್ನು ಮುಂದಿಟ್ಟುಕೊಂಡು ಅವನು ಚಾಲೆಂಜ್ ಮಾಡ್ತಾ ಇದ್ದಾನೆ, ಆದ ಕಾರಣ ಅವನು ಸ್ಪೆಷಲ್. ಅಲ್ಲೆಲ್ಲೂಯ್ಯ. ಸುಮ್ಮನೆ ಸ್ಪೆಷಲ್ ಅಲ್ಲ, ಹುಟ್ಟಿದವರೆಲ್ಲರೂ ಏನಾಗೋದಿಲ್ಲ, ಸ್ಪೆಷಲ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ದೇವರನ್ನ ಎದುರಿಗೆ ಇಟ್ಟುಕೊಂಡವರು ಸ್ಪೆಷಲ್ ಆಗ್ತಾರೆ, ದೇವರ ಮಾತುಗಳನ್ನು ಮುಂದಿಡುವವರು ಸ್ಪೆಷಲ್ ಆಗ್ತಾರೆ. ಅಲ್ಲೆಲೂಯ್ಯ. ಮೋಶೆ ಅಲ್ಲಿ ಪ್ರಾರ್ಥನೆ ಮಾಡಿದ್ದಕ್ಕೆ ಇಸ್ರಾಯೇಲ್ ಜನರಲ್ಲಿ ಸ್ಪೆಷಲ್ ಆಗಿದ್ದರು. ಅಲ್ಲೆಲೂಯ್ಯ. ಡ್ಯಾನಿಯಲು ದೇವರನ್ನ ಒಂದು ನಂಬಿಕೆಯನ್ನು ಮುಂದಿಟ್ಟಿದ್ದಕ್ಕೆ ಅವನು ಎಲ್ಲಾ ಜನಗಳಿಗಿಂತಲೂ ಹೆಂಗಿದ್ದಾನು, ಸ್ಪೆಷಲ್ ಆಗಿದ್ದ. ಅಲ್ಲೆಲೂಯ್ಯ. ಅವನ ವಿಷಯದಲ್ಲಿ ರಾಜನಿಗೆ ಒಂದು ಎಕ್ಸ್ಟ್ರಾ ಕ್ಯಾರ್ ಇತ್ತು ಯಾವಾಗಲೂ. ಅಲ್ಲೆಲೂಯ್ಯ. ಅವನ ಸಿಂಹದ ಗವಿಯೊಳಗೆ ಹಾಕುವಾಗಲೂ ಸಹ ರಾಜನ ನಿದ್ದೆ ಇಲ್ಲ ಅಂತೆ. ಅಲ್ಲೆಲ್ಲ ಇಡೀ ರಾತ್ರಿ ಅವನು ಏನ್ ಮಾಡ್ತಿದ್ದಂತೆ, ಆ ಕಡೆ ಈ ಕಡೆ ವಿಚಾರ ಮಾಡ್ತಿದ್ದ. ಯಾಕಂದ್ರೆ ಅವನಲ್ಲಿ ಯಾವ ತಪ್ಪು ಇಲ್ಲ, ಸುಮ್ಮನೆ ಹಾಕಿನಲ್ಲ ಅಂತ ಹೇಳಿ. ಅಲ್ಲೆಲೂಯ್ಯ. ಆದರೂ ಆ ಒಂದು ರಾಜನಿಗೆ ನೋಡ್ರಿ ಒಂದು ಏನಿತ್ತು, ನಂಬಿಕೆ ಇತ್ತು, ಅವನಿಗೆ ಏನು ಆಗಿರ್ಲಿಕ್ಕಿಲ್ಲ, ಬಿಕಾಸ್ ಹಿ ಸ್ಪೆಷಲ್. ಆಮೇನ್. ರಾಜನಿಗೆ ಗೊತ್ತಿತ್ತು ಅವನು ಎಕ್ಸ್ಟ್ರಾರ್ಡಿನರಿ ಪರ್ಸನ್ ಎಂಬುದಾಗಿ. ಒಂದು ವೇಳೆ ಅಲ್ಲಿ ಹಾಕಿದ್ರು ಸಹ ಅವನಿಗೆ ಏನು ಆಗಿರಲಿಕ್ಕೆ ಇಲ್ಲ ಎಂಬುದಾಗಿ. ಅಲ್ಲೆಲೂಯ್ಯ. ಅದಕ್ಕೆ ಬಂದು ಏನ್ ಮಾಡಿದ್ರು, ಅವನ ಸಿಂಹದ ಗವಿಯಿಂದ ಮೇಲೆಗೆ ಬಂದಾಗ ಅಲ್ಲಿ ರಾಜನ ಅವನನ್ನು ಮಹಿಮೆ ಪಡಿಸಿದ್ರು. ನೀನು ಎಡಬಿಡದೆ ಆರಾಧಿಸುವಂತ ದೇವರು ನಿನ್ನನ್ನು ಕಾಪಾಡಿದಾನ ಎಂಬುದಾಗಿ ಹೇಳುವಾಗ, ಹೌದು, ಜೀವಂತವಾಗಿದ್ದೀನಿ. ಆಮೇನ್. ಅಲ್ಲೆಲೂಯ್ಯ. ಸೊ ಇದುವೇ ಸ್ಪೆಷಲ್. ಎಂತ ಇಕ್ಕಟ್ಟಾದ ಪರಿಸ್ಥಿತಿ ನಾವು ಬಿದ್ದರೂ ನಮಗೇನು ತಟ್ಟೋದಿಲ್ಲ ಅಂದ್ರೆ ನಾವೆಲ್ಲ ಸ್ಪೆಷಲ್. ಆಮೇನ್. ಅಲ್ಲೆಲೂಯ್ಯ. ಯಾಕೆಂದ್ರೆ ಕೀರ್ತನೆ 90 ಹೇಳಿದ ಪ್ರಕಾರ ಯಾರು ಹೆಂಗ್ ಬಿದ್ರು ನನ್ನನ್ನು ಏನಾಗೋದಿಲ್ಲ, ಅದು ತಟ್ಟೋದೇ ಇಲ್ಲ. ಯಾಕಂದ್ರೆ ವಿ ಆರ್ ಆಲ್ ಸ್ಪೆಷಲ್. ಯಾವಾಗ ಅಂದ್ರೆ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ತಾ ಇದೀವಲ್ಲ, ನಾವೆಲ್ಲ ಸ್ಪೆಷಲ್. ದೇವರ ವಾಕ್ಯವನ್ನು ಮುಂದಿಡ್ತಾ ಇದೀವಲ್ಲ, ನಾವೆಲ್ಲ ಸ್ಪೆಷಲ್. ಆಮೇನ್. ಅಲ್ಲೆಲೂಯ್ಯ. ವಾಕ್ಯ ಓದಿಕೊಳ್ಳೋಣ. 14ನೇ ವಚನ, ಅದೇ ಅಧ್ಯಾಯದಲ್ಲಿ 14ನೇ ವಚನ. ದೇವರ ಆತ್ಮವು ನಿನ್ನಲ್ಲಿ ನೆಲೆಸಿ ಪರಮಜ್ಞಾನವು, ವಿವೇಕವು, ಬುದ್ಧಿ ಪ್ರಕಾಶವು ನಿನ್ನ ಉಂಟೆಂದು ಕೇಳಿದ್ದೇನೆ. ಆಮೆನ್. ಹಲ್ಲೆಲೂಯಾ. ಪರಮ ಜ್ಞಾನವು ನಿನ್ನಲ್ಲಿ ಇದೆ, ದೇವರ ಆತ್ಮನು ನಿನ್ನಲ್ಲಿ ವಾಸವಾಗಿದ್ದಾನೆ ಅಂತ ನಾನು ಕೇಳಿಸಲ್ಪಟ್ಟೀನಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಆದ ಕಾರಣ ಅವನು ಸ್ಪೆಷಲ್. ಆಮೆನ್. ಹಲ್ಲೆಲೂಯಾ. ಏನಂತ್ರಿ, ಅವನಲ್ಲಿ ದೇವರ ಆತ್ಮ ಇದ್ದಾನೆ, ಆದ ಕಾರಣ ಅವನು ಸ್ಪೆಷಲ್ ಆಗಿದ್ದಾನೆ. ಆಮೇನ್. ಹಲ್ಲೆಲೂಯಾ. ಈ ಲೋಕದ ಆತ್ಮವು, ಮನುಷ್ಯನ ಆತ್ಮವು, ಅಂಧಕಾರದ ಆತ್ಮವು, ಸೈತಾನನ ಆತ್ಮವು, ಈ ರೀತಿ ಅನೇಕ ಆತ್ಮಗಳಿದೆ. ಹಲ್ಲೆಲೂಯಾ. ಆ ಎಲ್ಲ ಆತ್ಮವನ್ನು ಬಿಟ್ಟು ದೇವರ ಆತ್ಮನು ಅವನಲ್ಲಿ ಇದ್ದ ಕಾರಣದಿಂದ ಅವನು ಸ್ಪೆಷಲ್ ಆಗಿದ್ದ.
ಆಮೆನ್ ಹಲ್ಲೆಲೂಯಾ. ಸೊ ನಮ್ಮಲ್ಲಿ ದೇವರ ಆತ್ಮನ ಇರೋದಾದ್ರೆ ವಿ ಆರ್ ಆಲ್ ಸ್ಪೆಷಲ್. ಆಮೇಲೆ ಮೋಶೆ ನೋಡ್ರಿ, ಅವನ್ 40 ದಿವಸ ಊಟ ಮಾಡ್ಲಿಲ್ಲ, ನೀರ್ ಕುಡಿಲಿಲ್ಲ, ಆದ್ರೆ ಗುಡ್ಡವನ್ನ ಬಿಟ್ಟು ಕೆಳಗೆ ಇಳಿದು ಬರ್ತಾ ಇರುವಾಗ ಅವನ ಮುಖವನ್ನು ನೋಡ್ಲಿಕ್ಕೆ ಆಗ್ತಿದ್ದಿಲ್ಲ. ಅಷ್ಟು ತೇಜಸ್ಸು ಅವನ ಮುಖದಲ್ಲಿ ಇತ್ತು. ಕಾರಣ ಅವನು ಸ್ಪೆಷಲ್. ದೇವರಿಗೆ ಅವನು ಸ್ಪೆಷಲ್ ಆಗಿದ್ರು. ಹಲ್ಲೆಲೂಯಾ. ಆದ ಕಾರಣ ಯಾರಿಗೂ ಸಿಗಲಾದ ಒಂದು ಶ್ಲಾಘ್ಯವನ್ನ ಮೋಶೆಗೆ ದೇವರು ಕೊಟ್ರು. ಹಲ್ಲೆಲೂಯಾ. ನಾವೆಲ್ಲ ಒಂದು 3 ದಿವಸ ಉಪವಾಸ ಮಾಡಿದ್ರೆ 4ನೇ ದಿವಸ ಏನಾಗುತ್ತೀವಿ? ಮುಕ್ಕೆಲ್ಲ ಒಳಗೆ ಹೋಗ್ಬಿಟ್ಟಿರ್ತಾವ, ಮೈ ತೆಳ್ಳಗಾಗಿರ್ತಾವ. ಏನ್ರಿ ಫಾಸ್ಟಿಂಗ್ ಇದ್ದೀರಾ ಅಂತ ಈ 4 ಮಂದಿ ನಮ್ಮ ಹತ್ರ ಕೇಳೇ ಬಿಡ್ತಾರ. ಅಷ್ಟು ಮಟ್ಟಿಗೆ ನಾವು ವೀಕ್ ಆಗ್ತೀವಿ. ಆದರೆ ಮೋಶೆ 40 ಡೇಸ್ ನೀರು ಸಹಿತ ಕುಡಿಲಿಲ್ಲ ಅಂತೆ. ಹಲ್ಲೆಲೂಯಾ. ಆದ್ರೆ ಅವನು ಗುಡ್ಡ ಬಿಟ್ಟು ಕೆಳಗೆ ಇಳಿದು ಬರ್ತಾ ಇರುವಾಗ ಹೆಂಗಿತ್ತು ಅವನ ಮುಖ? ತುಂಬಾ ಪ್ರಕಾಶವುಳ್ಳದಾಗಿತ್ತು. ಅವನ ಮುಖವನ್ನು ನೋಡ್ಲಿಕ್ಕೆ ಆಗ್ತಿದ್ದಿಲ್ಲ. ಅವನು ಮುಸುಕಾಕೊಂಡು ಮಾತಾಡ್ತಾ ಇದ್ದಾನಂತೆ. ಅಷ್ಟು ಮಟ್ಟಿಗೆ ಪ್ರಕಾಶ ಅವನ ಒಂದು ಮುಖದಲ್ಲಿ ಇತ್ತು ಎಂಬುದಾಗಿ. ಹಲ್ಲೆಲೂಯಾ. ಯಾಕಂದ್ರೆ ಅವನ ದೇವರಿಗೆ ಸ್ಪೆಷಲ್ ಆಗಿದ್ದ. ಹಲ್ಲೆಲೂಯಾ. ನಾವು ಸ್ಪೆಷಲ್ ಆಗಿದ್ರೆ ನಾವು ಅನೇಕರಿಗೆ ಪ್ರಕಾಶವಾಗಿರ್ತೇವೆ. ಹಲ್ಲೆಲೂಯಾ. ದೇವರು ಅದನ್ನೇ ಹೇಳ್ತಾನೆ, ನಾನು ಈ ಲೋಕಕ್ಕೆ ಬೆಳಕಾಗಿದ್ದೇನೆ, ನೀವು ಸಹ ಬೆಳಕಾಗಿರ್ರಿ. ಆಮೆನ್ ಹಲ್ಲೆಲೂಯಾ. ಸೊ ನಾವೆಲ್ಲರೂ ಹೆಂಗಿರ್ಬೇಕು? ಸ್ಪೆಷಲ್ ಆಗಿರಬೇಕು. ಹಲ್ಲೆಲೂಯಾ ಹಲ್ಲೆಲೂಯಾ. ಅದೇ ಮಾತ್ರ ದಾನಿಯೇಲ ಅದೇ ಪ್ರಕಾರವಾಗಿ ಅವನು ಸ್ಪೆಷಲ್ ಆಗಿದ್ದ ರಾಜನ ಮುಂದೆ. 4 ಸಿಂಹಗಳ ಮಧ್ಯದಲ್ಲಿ ಒಬ್ಬರನ್ನ ಹಾಕಿದ್ರೆ ಬಿಡತ್ತಾ? ಅದು ಹಸಿವೆ, ತುಂಬಾ ಹಸಿವೆ. ಹಲ್ಲೆಲೂಯಾ. ಆದರೆ ಸಿಂಹಗಳು ಬಾಯಿನ ಕಟ್ಟಿ ಏನ್ ಮಾಡ್ತು? ಸುಮ್ಮನೆ ಕುತ್ಕೊಂಡಿತ್ತು. ಯಾಕಂದ್ರೆ ಅವನಿಗೆ ದೇವರು ಬೇಕಾಗಿದ್ದವನು ಸ್ಪೆಷಲ್ ಅಂತ ಸಿಂಹವೂ ಗೊತ್ತಿತ್ತು. ಆಮೇಲೆ ಹಲ್ಲೆಲೂಯಾ. ಅದೇ ಪ್ರಕಾರ ಈಗ ಬರುವಂತ ರೋಗಗಳಿಗೂ ಗೊತ್ತಿರುತ್ತೆ, ಈಗ ಬರುವಂತ ಇಕ್ಕಟ್ಟುಗಳು ಗೊತ್ತಿರುತ್ತೆ, ಈಗ ಬರುವಂತ ಕಾಯಿಲೆಗಳು, ತೊಂದರೆಗಳು ಎಲ್ಲದಕ್ಕೂ ಗೊತ್ತಿರುತ್ತೆ. ಓ, ಇವರೆಲ್ಲ ಸ್ಪೆಷಲ್, ಇವರ ಹತ್ರ ಹೋಗ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಇವರಲ್ಲಿ ದೇವರ ಆತ್ಮನಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಸೊ ನಮ್ಮಲ್ಲಿ ದೇವರ ಆತ್ಮನ ಇರೋದಾದ್ರೆ ನಾವೆಲ್ಲರೂ ಹೆಂಗಿರ್ತೀವಿ? ಸ್ಪೆಷಲ್ ಆಗಿರ್ತೀವಿ ಪ್ರೇಯರ್. ಹಲ್ಲೆಲೂಯಾ. ಆದ ಕಾರಣ ನಾವು ಏನ್ ಮಾಡ್ತಾರೆ? 6ನೇ ಅಧ್ಯಾಯದಲ್ಲಿ 3ನೇ ವಚನ ನೋಡ್ತೇವೆ. ಎಲ್ಲಾ ಅಧಿಕಾರಿಗಳಿಗೆ ಅವನ ಅಧಿಕಾರಿಯಾಗಿ ಏನ್ ಮಾಡಿದ್ದಾರೆ? ನೇಮಿಸಿದಾರಂತೆ. ಹಲ್ಲೆಲೂಯಾ. ನೋಡಿದ್ರೆ ಇಂಥ ಒಂದು ಚಾಲೆಂಜ್ ಅವನ ಮುಂದೆ ಇಟ್ಟಿದ್ದಕ್ಕೆ ಅವನನ್ನ ಏನ್ ಮಾಡಿದ್ರು? ಒಂದು ಅಧಿಕಾರಿಯಾಗಿ ನೇಮಿಸಿದ್ರು ಎಂಬುದಾಗಿ ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. 6ನೇ ಅಧ್ಯಾಯ 3ನೇ ವಚನದಲ್ಲಿ ನೋಡ್ತೇವೆ. ಅವನ್ ಏನ್ ಮಾಡ್ತಾ ಇದ್ದಾನೆ? ಈ ದಾನಿಯೇಲನನ್ನು ಪರಮ ಬುದ್ಧಿ ಇದ್ದುದರಿಂದ ಅವನು ಮಿಕ್ಕ ಮುಖ್ಯಾಧಿಕಾರಿಗಳಿಗಿಂತ, ನೋಡ್ರಿ, ಮುಖ್ಯವಾದ ಅಧಿಕಾರಿಗಳು ಸಿಕ್ಕಾಪಟ್ಟೆ ಜನ ಇದ್ದಾರೆ ಅಲ್ಲಿ. ದೇಶಾಧಿಪತಿಗಳು ಜಾಸ್ತಿ ಜನ ಇದ್ದಾರೆ. ಅಧಿಕ ಸಮರ್ಥವೆನಿಸಿಕೊಂಡಿದ್ದವನು ಅವನನ್ನು ರಾಜನು ಪೂರ್ವ ರಾಜ್ಯದ ಮೇಲೆ ನೇಮಿಸಿರುವುದು. ಪೂರ್ವ ರಾಜ್ಯದ ಮೇಲೆ ಅವನನ್ನು ನೇಮಿಸಿದ್ದನ್ನು ಎಂಬುದಾಗಿ ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಅವನು ತಿಂದಿದ್ದ ಸಪ್ಪಂದ ಮೆತ್ತಂದ ತಿಂದಿದ್ದಾನ್ರಿ. ಆಮೇಲೆ ಹಲ್ಲೆಲೂಯಾ. ಆದರೆ ಅವನನ್ನು ಏನ್ ಮಾಡಿದ್ದಾರೆ? ಪೂರ್ವ ರಾಜ್ಯಕ್ಕೂ ಒಂದು ಅಧಿಕಾರಿಯಾಗಿ ನೇಮಿಸಿದ್ದಾರೆ. ಆಮೇಲೆ ತಿನ್ನೋದ್ರಲ್ಲಿ ಇಲ್ಲ ಬಲ. ಅದಕ್ಕೆ ಸ್ವಾಮಿ ಸೈತನ ಹತ್ರ ಕೇಳ್ತಾ ಇದ್ದಾನೆ, ಮನುಷ್ಯನು ರೊಟ್ಟಿ ತಿಂದ್ರೆ ಮಾತ್ರವಲ್ಲ, ದೇವರ ಬಾಯಿಂದ ಹೊರಡು ಮಾತಿನಲ್ಲಿ ಬದುಕುತ್ತಾನೆ. ಬಿಕಾಸ್ ದೇ ಆರ್ ಆಲ್ ಸ್ಪೆಷಲ್. ಆಮೇನ್. ಊಟ ಮಾಡುವವನು ಮಾತ್ರ ಗಟ್ಟಿ ಇರ್ತಾನೆ, ಊಟ ಮಾಡೋನು ಮಾತ್ರ ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ, ಊಟ ಮಾಡಿದವ್ರಿಗೆ ಮಾತ್ರ ಸ್ಟಾಮಿನಾ ಜಾಸ್ತಿ ಇರುತ್ತೆ, ಊಟ ಮಾಡಿದವ್ರಿಗೆ ಮಾತ್ರ ಶಾಣೆ ಆಗ್ತಾರಂತ ಏನು ಇಲ್ಲ. ದೇವರ ವಾಕ್ಯ ಯಾರಲ್ಲಿ ಇದೆಯೋ ಅವರೇ ಗಟ್ಟಿಮುಟ್ಟಿಯಾಗಿರ್ತಾರೆ. ಆಮೇನ್ ಹಲ್ಲೆಲೂಯಾ. 3 ಹೊತ್ತು ಯಾಕೆ 10 ಹೊತ್ತು ತಿಂದ್ರು ಒಬ್ಬೊಬ್ರು ಹೆಂಗಿರ್ತಾರೆ? ತೆಳ್ಳಗಿರ್ತಾರ. ಊಟ ಮಾಡಿರೋ ಇಲ್ವೋ ಮುಟ್ಟಿದ್ರೆ ಕೆಳಗೆ ಬೀಳ್ತಾರ. ಹಲ್ಲೆಲೂಯಾ ಹಲ್ಲೆಲೂಯಾ. ಆದರೆ ಊಟ ಮಾಡಲಿಲ್ಲ ಅಂದ್ರೂ ದೇವರ ವಾಕ್ಯದಲ್ಲಿ ಯಾರು ನೆಲೆಗೊಂಡಿದ್ದಾನೋ ಅವನು ಎಂತ ಬಿರುಗಾಳಿ ಬಂದ್ರು, ವಾಕ್ಯ ಹೇಳ್ತಾ ಇದೆ, ಎಂತ ಬಿರುಗಾಳಿ ಬಂದ್ರು ಅವನನ್ನ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಕದಲಿಸೋದಕ್ಕೆ ಆಗೋದೇ ಇಲ್ಲ. ಬಿಕಾಸ್ ಅವರೆಲ್ಲರೂ ಸ್ಪೆಷಲ್ ಆಗಿದ್ದಾರೆ. ಆಮೇನ್ ಹಲ್ಲೆಲೂಯಾ. ಯೇಸುಸ್ವಾಮಿ ಇನ್ನೊಂದು ಕಡೆ ವಾಕ್ಯದಲ್ಲಿ ಹೇಳಿದ್ದಾನೆ, ಮ್ಯಾಥ್ಯೂ ಚಾಪ್ಟರ್ 6 ನಲ್ಲಿ ನಮಗೆಲ್ಲ ಚಿರಪರಿಚಿತವಾಗಿರುವಂತಹ ಒಂದು ವಾಕ್ಯವಾಗಿದೆ. ಮತ್ತಾಯಿ 6ನೇ ಅಧ್ಯಾಯ 25ನೇ ವಚನವನ್ನು ನಾವು ಓದಿಕೊಳ್ಳೋಣ. ಈ ಕಾರಣದಿಂದ ನಮ್ಮ ಪ್ರಾಣಾಧಾರಣಿಗೆ ಏನು ಊಟ ಮಾಡಬೇಕು, ನಾವು ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಹೊತ್ತುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡ್ರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಊಟಕ್ಕಿಂತ ಪ್ರಾಣ ಶ್ರೇಷ್ಠ, ಉಡುಪಿಗಿಂತ ದೇಹ ಶ್ರೇಷ್ಠ ಮೇಲಾದದ್ದಲ್ಲ. ಆಮೇನ್. ಅಲ್ಲಿ ಊಟಕ್ಕಿಂತ ಪ್ರಾಣ ಶ್ರೇಷ್ಠವಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಅಂದ್ರೆ ಅಯ್ಯಯ್ಯೋ ಊಟ ಮಾಡ್ಲಿಲ್ಲ ಅಂತ ಹೇಳಕ್ ಹೋಗ್ಬೇಡ್ರಿ, ಅವನಲ್ಲಿ ಪ್ರಾಣ ಇದೆ ಅಲ್ಲ ಅಂತ ಹೇಳಿ ಸಂತೋಷ ಪಡ್ರಿ.
ಆಮೆನ್ ಹಲ್ಲೆಲೂಯಾ. ಅಯ್ಯಯ್ಯೋ ಅವನಿಗೆ ಬಟ್ಟೆ ಇಲ್ಲ, ಗಟ್ಟಿಗಟ್ಟವನಾಗಿದ್ದಂತ ಚಿಂತೆ ಮಾಡ್ರಿ, ಅವನಲ್ಲಿ ದೇಹ ಆರೋಗ್ಯವಾಗಿದೆ ಅಂತ ಹೇಳಿ ಏನ್ ಮಾಡ್ರಿ, ಖುಷಿ ಪಡ್ರಿ. ಆಮೆನ್ ಹಲ್ಲೆಲೂಯಾ. ಊಟಕ್ಕಿಂತ ಪ್ರಾಣ ಶ್ರೇಷ್ಠವಾಗಿದೆ. ಅಲ್ಲೆಲ್ಲ ಇವತ್ತು ಅನೇಕರು ಏನ್ ಮಾಡಿದ್ದಾರೆ, ಲಾಕ್ಡೌನ್ ಅಯ್ಯೋ ಕೂಲ್ ಸಿಗ್ತಾ ಇಲ್ಲ, ಊಟ ಸಿಗ್ತಾ ಇಲ್ಲ, ಅದಾಗ್ತಾ ಇಲ್ಲ, ಇದಾಗ್ತಾ ಇಲ್ಲ. ಅಲ್ಲೆಲ್ಲ ದೇವ ಜೀವ ಕೊಟ್ಟಿದ್ದಾನಲ್ಲ, ಇವತ್ತಿಗೆ ಉಸಿರಾಡ್ತಾ ಇದೆಯಲ್ಲ, ಅದಕ್ಕೆ ಮೇಲೆ ನಿನಗೆ ಏನ್ ಬೇಕು? ಆಮೆನ್. ಯಾಕಂದ್ರೆ ನೀ ಸ್ಪೆಷಲ್. ಊಟನೇ ಇಲ್ಲ ಅಂದ್ರೆ ಜೀವ ನಿನ್ನಲ್ಲಿ ಇಟ್ಟಿರ್ತೀನಿ, ಜೀವವನ್ನ ತೆಗಿಲಿಕ್ಕೆ ಸೈತಾನಿಗೆ ನನ್ನ ಅಧಿಕಾರ ಕೊಟ್ಟೇ ಇಲ್ಲ ಅಂತಾನೆ ದೇವರು. ಜೀವ ತೆಗಿಲಿಕ್ಕೆ ಯಾರು ಅಧಿಕಾರ ಇಲ್ರಿ? ಸೈತಾನನಿಗೆ ಅಧಿಕಾರ ಇಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ನಮ್ಮ ಜೀವ ಹೋಗ್ಬೇಕಾ, ದೇವರ ಅಪ್ಪನೆ ಕೊಡ್ಲೇಬೇಕಂದ್ರ ಮೇಲೆ ಹೋಗೋದು. ಹಲ್ಲೆಲೂಯಾ. ಆದ ಕಾರಣ ಊಟಕ್ಕಿಂತ ಪ್ರಾಣ ಶ್ರೇಷ್ಠವಾಗಿದೆ. ಹಲ್ಲೆಲೂಯಾ. ಈ ಉಡುಪಿಗಿಂತ ದೇಹ ಏನಾಗಿದೆ, ಶ್ರೇಷ್ಠವಾಗಿದೆ. ದೇವ ನಮ್ಮ ಮಹಿಮಾ ಶರೀರವನ್ನು ಕೊಟ್ಟಿದ್ದಾನೆ. ಅದನ್ನು ನಾವೇ ಅಯ್ಯೋ ಚೀ ಅಸಹ್ಯ ಅಂತ ಹೇಳಿ ಎಲ್ಲ ಏನ್ ಮಾಡಿದ್ದೇವೆ, ಮುಚ್ಕೋಬೇಕಂತ ಏನ್ ಮಾಡಿದ್ವಿ, ಹಾಗಾಗಿ ಮುಚ್ಕೊಂಡಿದ್ವಿ. ಅಲ್ಲಿ ತನಕ ನಾವು ನಿರ್ವಾಣಿಗಳಂತ ಗೊತ್ತೇ ಇಲ್ಲ. ಅವ್ರು ತಪ್ಪು ಮಾಡುವ ತನಕ, ಆದಾಮ ಅವಳು ಒಂದು ಆಜ್ಞೆನ ಮೀರುವ ತನಕ ಅವ್ರ ಅಸಹ್ಯ ಕಾಣ್ತಾನೆ ಇಲ್ಲ. ಅಲ್ಲೆಲೂಯಾ. ಅವ್ರ ತಪ್ಪಾದ ನೋಟಗಳು ಎಲ್ಲಿ ಶುರುವಾಯ್ತಂದ್ರೆ ದೇವರ ವಾಕ್ಯಗಳನ್ನು ಯಾವಾಗ ಮೀರಿದ್ರು ಆವಾಗ. ಅಲ್ಲೆಲೂಯಾ. ಸೊ ನಾವು ಆರ್ಡಿನರಿ ನಾವು ಬೇರೆ ನಾರ್ಮಲ್ ಆಗೋದು ಯಾವಾಗ ಅಂದ್ರೆ ದೇವರ ವಾಕ್ಯಗಳನ್ನ ಮೀರುವಾಗ ಅಥವಾ ದೇವರ ವಾಕ್ಯದ ಪ್ರಕಾರ ನಡೆಯದೇ ಇರುವಾಗ ವಿ ಆರ್ ಆಲ್ ಜಸ್ಟ್ ನಾರ್ಮಲ್ ಪೀಪಲ್ಸ್. ಯಾರೆಲ್ಲ ದೇವರ ವಾಕ್ಯದ ಪ್ರಕಾರ ನಡೀತಾರೋ ಅವರೇ ಎಕ್ಸ್ಟ್ರಾರ್ಡಿನರಿ ಪೀಪಲ್ಸ್. ಆಮೆನ್ ಹಲ್ಲೆಲೂಯಾ. ವಾಕ್ಯ ಓದಿಕೊಳ್ಳೋಣ. 10ನೇ ಅಧ್ಯಾಯ 26ನೇ ವಚನ. ಇಲ್ಲ, 6ನೇ ಅಧ್ಯಾಯದಲ್ಲಿ 26ನೇ ವಚನ ಓದಿದ್ರಾ? ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ. ಆಕಾಶದಲ್ಲಿ ಹಾರಾಡುವಂತ ಹಕ್ಕಿಗಳನ್ನು ನೋಡಿರಿ. ಅವು ಬಿತ್ತುವುದಿಲ್ಲ, ಅವು ಏನ್ ಮಾಡೋದಿಲ್ಲ, ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದೂ ಇಲ್ಲ. ಆದಾಗ್ಯೂ ಪರಲೋಕದಲ್ಲಿರುವಂತ ನಿಮ್ಮ ತಂದೆಯು ಅವುಗಳನ್ನು ಸಾಕಿ ಸಲಗಿಸ್ತಾ ಇದ್ದಾನಲ್ಲ, ಅವುಗಳಿಗಿಂತಲೂ ನೀವು ಹೆಚ್ಚಿನವರಾಗಿದ್ದೀರಿ, ನೀವು ವಿಶೇಷವಾದವರಾಗಿದ್ದೀರಿ. ತಮಿಳಿನಲ್ಲಿ ಯು ಆರ್ ಬೆಟರ್ ಎಂಬುದಾಗಿ ಹೇಳ್ತಾ ಇದ್ದಾನೆ, ಸ್ಪೆಷಲ್ ಅಂತ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಪಕ್ಷಿಗಳಿಗಿಂತ ನಾವೆಲ್ಲರೂ ಹೆಂಗಿದ್ದೀವ್ರಿ? ನಾವೆಲ್ಲ ಪಕ್ಷಿಗಳು ನೋಡಿ ಅದು ಎಷ್ಟು ಖುಷಿಯಿಂದ ಹಾರಾಡ್ತಾ ಇದೆ, ಎಷ್ಟು ಸಂತೋಷವಾಗಿ ಹಾರಾಡ್ತಾ ಇದೆ. ನನಗೂ ರೆಕ್ಕೆ ಇತ್ತಂದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ವಿಚಾರ ಮಾಡಿರಲ್ಲ, ಅದ್ರಲ್ಲಿ ನಾನು ಏನ್ ಮಾಡ್ತಿದ್ದೆ, ಆಕಾಶದಲ್ಲಿ ಮೋಡಗಳ ಮಧ್ಯದಲ್ಲಿ ಹಾರಾಡ್ತಾ ಇದ್ದೆ, ಈ ಲೋಕವನ್ನು ನೋಡ್ತಿದ್ದೆ, ಇದನ್ನ ಮಾಡ್ತಿದ್ದೆ. ದೇವರು ಹೇಳ್ತಾ ಇದ್ದಾನೆ, ಎಳೆ ಅಲ್ಪ ವಿಶ್ವಾಸಿಯೇ, ಅವುಗಳಿಗಿಂತಲೂ ನೀನು ವಿಶೇಷವಾದವನು ನನ್ನ ದೃಷ್ಟಿಯಲ್ಲಿ. ಆಮೇನ್ ಹಲ್ಲೆಲೂಯಾ. ಅವುಗಳು ಒಂದು ದಿನ ಯಾರೋ ತಾಟು ಹೋಗಿ ಸೇರುತ್ತೆ. ಹಲ್ಲೆಲೂಯಾ. ಸೊ ಅದೇ ಪ್ರಕಾರವಾಗಿ ನೀನು ಹಾರಾಡಬೇಕಂತ ಹೋದ್ರೆ ಸೈತಾನ್ ಬಾಯಿಗೆ ಹೋಗಿ ಸೇರುತ್ತೆ. ಹಾಗಾಗಿ ಅವುಗಳ ಪ್ರಕಾರ ಏನ್ ಮಾಡಬೇಡ, ಇರಬೇಡ. ಅವುಗಳಿಗಿಂತ ನೀನು ವಿಶೇಷವಾದವನಾಗಿದ್ದಿ. ಹಲ್ಲೆಲೂಯಾ. ಸೊ ಆದ ಕಾರಣ ಅವುಗಳನ್ನು ನೋಡು, ಎಷ್ಟು ಚೆನ್ನಾಗಿದೆ ಅಲ್ಲ, ಎಷ್ಟು ಹಾರಾಡ್ತಾ ಇದೆ. ಬಿತ್ತುತ್ತಾ, ಅದು ಕೊಯ್ಯತ್ತಾ, ಅದು ಏನಾದ್ರು ಹೋಗಿ ಕೂಡಿಸಿಡುತ್ತಾ, ಏನು ಮಾಡೋಂಗಿಲ್ಲ. ಆದರೂ ಅವುಗಳಿಗೆ ಹೊತ್ತೊತ್ತು ಬೇಕಾಗಿರೋದನ್ನ ಪರಮ ತಂದೆ ಏನ್ ಮಾಡ್ತಾ ಇದ್ದಾನೆ, ಅವರಿಗೆ ಕೊಡ್ತಾ ಇರುವಾಗ ಅವುಗಳಿಗಿಂತಲೂ ನೀನು ವಿಶೇಷವಾದವನು, ನಿನಗೆ ಅದಕ್ಕಿಂತಲೂ ಹೆಚ್ಚಾಗಿ ನಾನು ಏನ್ ಮಾಡ್ತೀನಿ, ಕೊಡುತ್ತೇನೆ, ನೀನು ಚಿಂತೆ ಮಾಡಬೇಡ. ಅಯ್ಯೋ ಬಿಡು, ಲಾಕ್ಡೌನ್ ಆಯ್ತು, ಈಗೇನು ಸಿಗೋದಿಲ್ಲ, ಏನು ಆಗೋಂಗಿಲ್ಲ, ಈಗೇನು ಕೆಲಸ ಇಲ್ಲ, ಏನು ದುಡಿಮೆ ಇಲ್ಲ ಅಂತ ಚಿಂತೆ ಮಾಡ್ತಾ ಇರೋದಾದ್ರೆ ದೇವರು ಹೇಳ್ತಾ ಇದ್ದಾನೆ, ಈ ಲೋಕ ತೆಗೆದು ನೋಡಿ ಎಷ್ಟು ಜನ ಸಹಾಯ ಆಗತ್ತಾರೆ. ಆಕ್ಸಿಜನ್ ಇಲ್ಲದೆ, ಬೆಡ್ ಇಲ್ಲದೆ, ICU ಇಲ್ಲದೆ, ಅದು ಇಲ್ಲದೆ, ಇದು ಇಲ್ಲದೆ, ಇಮ್ಯುನಿಟಿ ಪವರ್ ಇಲ್ಲದೆ ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡಿರೋದು ನೋಡು. ಅವುಗಳಿಗಿಂತಲೂ ನೀ ಮನೆ ಒಳಗೆ ನಿಂದ್ರೆ ಸೇಫ್ ತಾನೆ. ಆಮೇನ್. ದೇವರು ಅದನ್ನ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ನೀನು ವಿಶೇಷವಾದವನು. ಹಲ್ಲೆಲೂಯಾ. ಹಾರಾಡುವಂತ ಪಕ್ಷಿಗಳಿಗಿಂತಲೂ ನೀನು ವಿಶೇಷವಾದವರಾಗಿದ್ದೇವೆ. ವಾಕ್ಯ ಓದಿಕೊಳ್ಳೋಣ. ಮ್ಯಾಥ್ಯೂ ಚಾಪ್ಟರ್ 10ನೇ ಅಧ್ಯಾಯದಲ್ಲಿ 28ನೇ ವಚನದಿಂದ ವಾಕ್ಯಗಳನ್ನು ಓದಿಕೊಳ್ಳೋಣ. 10ನೇ ಅಧ್ಯಾಯ 28ನೇ ವಚನಗಳಿಂದ. ಇದಲ್ಲದೆ ಶರೀರವನ್ನು ಕೊಳ್ಳುವವರಿಗೆ ಹೆದರಬೇಡಿರಿ. ಅವರು ಆತ್ಮವನ್ನು ಕೊಲ್ಲಲು ಶಕ್ತರಲ್ಲ, ಆದರೆ ಆತ್ಮ ಮತ್ತು ಶರೀರ ಎರಡನ್ನೂ ನರಕದಲ್ಲಿ ನಾಶ ಮಾಡಲು ಶಕ್ತನಾಗಿರುವ ಆತನಿಗೆ ಭಯಪಡಿರಿ. ಆಮೆನ್. ಆತ್ಮ ಮತ್ತು ಶರೀರ ಎರಡನ್ನೂ ನರಕಕ್ಕೆ ಕೊಂಡೊಯ್ಯುವ ದೇವರಿಗೆ ಏನ್ ಮಾಡ್ರಿ, ನೀವು ಭಯಪಡಿರಿ. ಕಂಟಿನ್ಯೂ. ಒಂದು ಕಾಸಿಗೆ 2 ಬುದ್ಧಿಗಳು ಮಾರಲ್ಪಡುತ್ತವಲ್ಲ, ಆದರೂ ನಿಮ್ಮ
ತಂದೆಯ ಚಿತ್ತವಿಲ್ಲದೆ ಅವುಗಳಲ್ಲಿ ಒಂದಾದರೂ ನೆಲಕ್ಕೆ ಬೀಳುವುದಿಲ್ಲ. ಹಲ್ಲೆಲೂಯಾ. ಒಂದು ಕಾಸಿಗೆ 2 ಗುಬ್ಬಿನ ಏನ್ ಮಾಡ್ತಾರೆ, ಮಾರಾಟ ಮಾಡಬಹುದು, ಆದ್ರೆ ಅವುಗಳಲ್ಲಿ ಒಂದು ಕೂಡ ದೇವರ ಚಿತ್ತ ಇಲ್ಲದೆ ಕೆಳಗೆ ಬೀಳೋದಿಲ್ಲ ಅಂತೆ. ದೇವರ ಲೆಕ್ಕದಲ್ಲಿ ಇದೆ. ಕಂಟಿನ್ಯೂ ಮಾಡಿಕೊಳ್ಳೋಣ. ನಿಮ್ಮ ತಲೆ ಕೂದಲುಗಳು ಸಹ ಏನಾಗಿದೆ, ಎಲ್ಲವೂ ಎಣ್ಣಿಕೆಯಾಗಿದೆ. ಆದದರಿಂದ ಹೆದರಬೇಡಿರಿ. ಬಹಳ ಗುಬ್ಬಿಗಳಿಗಿಂತ ನೀವು ವಿಶೇಷವಾದವರು. ಆಮೆನ್. ಬಹಳ ಗುಬ್ಬಿಗಳಿಗಿಂತ ನೀವೇನಾಗಿದ್ದೀರಿ, ವಿಶೇಷವಾದವರಾಗಿದ್ದೀರಿ. ನಿಮ್ಮ ತಲೆಯಲ್ಲಿರುವಂತ ಒಂದೊಂದು ಕೂದಲು ಸಹ ಆತನ ಎಣ್ಣಿಕೆಯಲ್ಲಿ ಇದೆ ಅಂತೆ. ಅಂದಮೇಲೆ ನಾವೆಲ್ಲರೂ ಎಷ್ಟು ವಿಶೇಷವಾದವರಂತ ತಿಳಿದುಕೊಳ್ಳ್ರಿ. ಅಲ್ಲೆಲ್ಲೂಯ್ಯ. ಬೇಕಂದ್ರೆ ಒಬ್ಬ ಮಾರಾಟ ಮಾಡಬಹುದು, ಯಾವ್ದೋ ಗುಬ್ಬಿನ ಯಾವ್ದೋ ಒಂದು ಇದನ್ನ ಏನ್ ಮಾಡ್ಬೋದು, ಮಾರಾಟ ಮಾಡ್ಬೋದು. 10 ರೂಪಾಯಿಗೆ, 20 ರೂಪಾಯಿಗೆ, 30 ರೂಪಾಯಿಗೆ, 100 ರೂಪಾಯಿಗೆ ಅಂತೇಳಿ. ಆದ್ರೆ ಅದು ಸಾಯ್ಬೇಕಂದ್ರೆ, ಅದು ನೆಲಕ್ಕೆ ಬೆಳಬೇಕಂದ್ರೆ ದೇವರ ಚಿತ್ತ ಬರಲೇಬೇಕು. ಆಮೆನ್. ಹಲ್ಲೆಲೂಯಾ. ಸೊ ಅವುಗಳಿಗೆ ದೇವರ ಚಿತ್ತ ಬರ್ಬೇಕಂದ್ರೆ, ನೀನು ನೆಲಕ್ಕೆ ಬೀಳಬೇಕಂದ್ರೆ ದೇವರ ಚಿತ್ತ ಇಲ್ಲದೆ ಬೀಳೋದೇ ಇಲ್ಲವೇ ಇಲ್ಲ. ಆಮೆನ್. ನಿಮ್ಮ ತಲೆಯಲ್ಲಿರುವಂತ ಒಂದೊಂದು ಕೂದಲು ಸಹ ಏನಾಗಿದೆ, ಎಣ್ಣಿಕೆಯಾಗಿದೆ ಅಂತೆ. ಆಮೆನ್. ಹಲ್ಲೆಲೂಯಾ. ಅಂದಮೇಲೆ ನೋಡ್ರಿ, ನಾವೆಲ್ಲ ಕುತ್ಕೊಂಡು ಎಣಿಸಂದ್ರೆ ಎಣಿಸ್ಲಿಕ್ಕೆ ಆಗತ್ತಾ? ಬೇಕಂದ್ರೆ ತಲೆಗೆ ಓಡಿಸಿ ಕೈಯಾಗ ಕೊಡ್ತೀವಿ, ಎಣಿಸಿ ನೋಡೋಣ. ಸಾಧ್ಯನೇ ಇಲ್ಲ. ಎಷ್ಟು ಕೂದಲಿದೆ ಅಂತ ಯಾರು ಲೆಕ್ಕ ಮಾಡ್ಲಿಕ್ಕೆ ಆಗುವುದಿಲ್ಲ. ಒಂದ್ ವೇಳೆ ನಾವು ನೋಡಿರ್ಬೋದು ಎಷ್ಟು ಎಳುಬಿದೆ ಅಂತ ಲೆಕ್ಕ ಮಾಡಿದ್ದಾರೆ. ಕರೆಕ್ಟಾ? ನರಗಳು ಎಷ್ಟು ಬರುತ್ತೆ ಅಂತ ಕೂಡ ಏನ್ ಮಾಡಿರ್ಬೋದು, ಅವರು ಲೆಕ್ಕ ಮಾಡಿರ್ಬೋದು. ಹಲ್ಲೆಲೂಯಾ. ಸೊ ಹೊರಗೆ ಕಾಣುವ ಎಲ್ಲವನ್ನೂ ನಾವೇನ್ ಮಾಡ್ಬೋದು, ಲೆಕ್ಕ ಮಾಡಬಹುದು. ಆದರೆ ಹೊರಗೆ ಕಾಣುವ ದಿನನಿತ್ಯವೂ ಬಾಚುವಂತ ಈ ಒಂದು ಕೂದಲನ್ನ ಯಾರಾದ್ರೂ ಎಣಿಸಿದೀವ? ಇಷ್ಟೇ ಕೂದಲಿದೆ ಅಂತ ಯಾರು ಲೆಕ್ಕ ಮಾಡಿ ಸೈಂಟಿಸ್ಟ್ಗಳು ನಮಗೆ ಹೇಳಿದಾರ? ಸಾಧ್ಯನೇ ಇಲ್ಲ. ಈ ಲೋಕದಲ್ಲಿ ಇಲ್ಲಿವರೆಗೆ ಯಾರು ಮನುಷ್ಯನಿಗೆ ಇಷ್ಟು ಕೂದಲು ಇದೆ ಅಂತ ರೆಕಾರ್ಡ್ ಮಾಡಿ ತೋರಿಸೇ ಇಲ್ಲ. ತೋರಿಸಿದವರು ಇದ್ದಾರ? ನನಗನಿಸಿದ ಮಟ್ಟಿಗೆ ಇಲ್ಲ. ಆಮೇಲೆ ಅಲ್ಲೆಲ್ಲೋ. ಆದರೆ ನಮ್ಮ ದೇವರು ನಮ್ಮ ಪ್ರತಿಯೊಂದು ಕೂದಲನ್ನು ಏನ್ ಮಾಡಿದ್ದಾನೆ, ಎಣಿಕೆಯಲ್ಲಿ ಇಟ್ಟಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಸೊ ಅಂದಮೇಲೆ ನಾವೆಲ್ಲ ಎಷ್ಟು ವಿಶೇಷವಾದವರು ತಿಳಿದುಕೊಳ್ಳ್ರಿ. ದೇವರ ಚಿತ್ತ ಇಲ್ಲದೆ ನಾವು ಏನ್ ಮಾಡೋಕೆ ಆಗೋದಿಲ್ಲ, ನೆಲಕ್ಕೆ ಬೀಳಲಿಕ್ಕೆ ಆಗೋದೇ ಇಲ್ಲ. ಆದ ಕಾರಣ ವಿ ಆರ್ ಆಲ್ ಸ್ಪೆಷಲ್. ಆಮೆನ್. ಹಲ್ಲೆಲೂಯಾ. ವಾಕ್ಯ ಓದಿಕೊಳ್ಳೋಣ. ಮ್ಯಾಥ್ಯೂ ಚಾಪ್ಟರ್ 12:11. ಮತ್ತಾಯನು 12ನೇ ಅಧ್ಯಾಯ 11 ಮತ್ತೆ 12ನೇ ವಚನ. ಅದಕ್ಕಾತನು, ನಿಮ್ಮಲ್ಲಿ ಯಾರಿಗಾದರೂ ಒಂದೇ ಒಂದು ಕುರಿ ಇದ್ದು ಅದು ಸಬ್ಬತ್ ದಿನದಲ್ಲಿ ಕುಣಿಯೊಳಗೆ ಬಿದ್ದರೆ ಅವನು ಅದನ್ನು ಹಿಡಿದು ಮೇಲಕ್ಕೆ ತೆಗೆಯದೇ ಇರುವನೇ? ಕುರಿಗಳಿಗಿಂತ ಮನುಷ್ಯನು ಎಷ್ಟೋ ಹೆಚ್ಚು. ಆಮೇಲೆ ಕುರಿಗಳಿಗಿಂತ ಮನುಷ್ಯನು ಎಷ್ಟೋ ಹೆಚ್ಚು. ಆಮೆನ್. ಹಲ್ಲೆಲೂಯಾ. ಸೊ ವಾಕ್ಯ ಹೇಳ್ತಾ ಇದೆ, ಕುರಿಗಳಿಗಿಂತ ಮನುಷ್ಯನು ಎಷ್ಟೋ ಶ್ರೇಷ್ಠ, ವಿಶೇಷವಾದವನು ಎಂಬುದಾಗಿ ವಾಕ್ಯ ಇದೆ. ಆಮೆನ್. ಬೆಟರ್. ಆಮೆನ್. ಹಲ್ಲೆಲೂಯಾ. ಸೊ ಏನಾಗಿದ್ದಾನೆ, ಅವನು ಬೆಟರ್ ಆಗಿದ್ದಾನೆ. ಆದ್ರೆ ಒಂದು ಪ್ರಾಣಿ, ಒಂದು ಕುರಿ ಹೋಗಿ ಏನಾದ್ರು ತೆಗ್ಗಿನಲ್ಲಿ ಬಿದ್ರೆ ಅಯ್ಯೋ ಪಾಪ ಅಂತ ಓಡಿ ಹೋಗಿ ಏನ್ ಮಾಡ್ತಾನೆ, ಅದನ್ನು ತೆಗೆದು ಹೊರಗಿಡ್ತಾನಲ್ಲ. ಅವುಗಳಿಗಿಂತಲೂ ನೀವು ವಿಶೇಷವಾದವರಾಗಿದ್ದೀರಿ. ಹಲ್ಲೆಲೂಯಾ. ಅಂದ್ರೆ ಅದು ಕೂಡ ಏನಾಗುತ್ತೆ, ಒಂದಿನ ಅದನ್ನ ಕಡಿತಾರೆ, ಕೊಳ್ಳುತ್ತಾರೆ. ಕರೆಕ್ಟಾ? ಕುರಿಯನ್ನ ಆಡನ್ನ ಏನ್ ಮಾಡ್ತಾರ್ರಿ, ಚಾಕು ಹಾಕಿ ಕೊಂದು ಮಾರಾಟಕ್ಕೆ ಇಡ್ತಾರೆ. ಆದ್ರೆ ಅಂತ ಕುರಿಗೆ ಅಷ್ಟೆಲ್ಲ ವಿಶೇಷವಾದ ಸಹಾಯ ಸಿಗತ್ತಂದ್ರೆ ಅವುಗಳಿಗಿಂತಲೂ ನೀನು ವಿಶೇಷವಾದವನು ದೇವರ ದೃಷ್ಟಿಯಲ್ಲಿ. ಹಲ್ಲೆಲೂಯಾ. ಸೊ ನೀನ್ ಬಿದ್ದರೆ ದೇವರು ಎಬ್ಬಿಸದೇ ಇರ್ತಾನ? ಹಲ್ಲೆಲೂಯಾ. ನಿನ್ನ ಬೀಳದ ಹಾಗೆ ನೋಡಿಕೊಳ್ಳುವುದು ದೇವ ನಮ್ಮ ದೇವರಾಗಿದ್ದಾನೆ. ಆಮೆನ್. ಅದಕ್ಕೆ ಕೀರ್ತನೆ 9 ಹೇಳಿದಾನೆ, ನಿನ್ನ ಕಾಲು ಕಲ್ಲಿಗೆ ತಗಲದ ಹಾಗೆ. ಆಮೆನ್. ತಗದ ಮೇಲೆ ಅಂತ ಇಲ್ಲ, ದಾಟಿ ಬಿದ್ದ ಮೇಲೆ ಅಂತ ಇಲ್ಲ. ಹಲ್ಲೆಲೂಯಾ. ಕಾಲು ಕಲ್ಲಿಗೆ ತಗಲದ ಹಾಗೆ ದೇವದೂತರುಗಳು ಬಂದು ಏನ್ ಮಾಡ್ತಾರೆ, ನಿಮ್ಮನ್ನ ಕೈಗಳಲ್ಲಿ ಹಿಡಿದುಕೊಂಡು ಎತ್ತಿಕೊಂಡು ಹೋಗ್ತಾರೆ. ಅಷ್ಟು ಮಟ್ಟಿಗೆ ನಾವೆಲ್ಲ ಸ್ಪೆಷಲ್. ಆಮೆನ್. ಹಲ್ಲೆಲೂಯಾ. ಆದ ಕಾರಣ ನಾವು ಚಿಂತೆ ಮಾಡೋದ ಅವಶ್ಯಕತೆ ಇಲ್ಲ, ಹೆದರೋದ ಅವಶ್ಯಕತೆ ಇಲ್ಲ. ಹಲ್ಲೆಲೂಯಾ. ಏನ್ ಬಂದ್ರು ವಿ ಆರ್ ರೆಡಿ ಟು ಫೇಸ್, ಬಿಕಾಸ್ ನಾವೆಲ್ಲ ಸ್ಪೆಷಲ್. ಹಲ್ಲೆಲೂಯಾ. ಅಯ್ಯಯ್ಯೋ ಅಂತ ಹೇಳಿ ಬಂದಿದ್ದೆ ಅಂತ ಹೇಳಿ ಎದುರೋಗಿಲ್ಲ, ಅಯ್ಯಯ್ಯೋ ಬರ್ತಾ ಇದೆ ಅಂತ ಹೇಳಿ ಎದುರೋದಿಲ್ಲ. ಹಲ್ಲೆಲೂಯಾ. ಏನ್ ಬಂದ್ರು ನಾವೆಲ್ಲ ಸ್ಪೆಷಲ್ ದೇವರ ದೃಷ್ಟಿಯಲ್ಲಿ. ಹಲ್ಲೆಲೂಯಾ. ಸೊ ಕುರಿಗಳಿಗಿಂತಲೂ, ಆಡುಗಳಿಗಿಂತಲೂ, ಪ್ರಾಣಿಗಳಿಗಿಂತಲೂ, ಕಾಗೆಗಳಿಗಿಂತಲೂ, ಪಕ್ಷಿಗಳಿಗಿಂತಲೂ ನಾವೆಲ್ಲ ಸ್ಪೆಷಲ್ ಆಗಿದ್ದೀವಿ. ಅನ್ಯರುಗಳಿಗಿಂತಲೂ ನಾವೆಲ್ಲ ಸ್ಪೆಷಲ್ ಆಗಿದ್ದೇವೆ. ಆಮೆನ್. ಹಲ್ಲೆಲೂಯಾ. ಸೊ ಆದ ಕಾರಣ ಧೈರ್ಯವಾಗಿ ನಾವು ಹೇಳ್ಬೋದು, ವಿ ಆರ್ ಆಲ್ ಸ್ಪೆಷಲ್. ಹಲ್ಲೆಲೂಯಾ. ಅಪೊಸ್ತಲರ ಕೃತ್ಯಗಳು 19ನೇ ಅಧ್ಯಾಯ 11ನೇ ವಚನ. ಆಕ್ಟ್ಸ್
chapter 19 verse 11. ಹತ್ತೊಂಬತ್ತನೇ ಅಧ್ಯಾಯ 11ನೇ ವಚನ. ದೇವರು ಪೌಲನ ಕೈಯಿಂದ ಹಾ. ವಿಶೇಷವಾದ ಮಹತ್ ಕಾರ್ಯಗಳನ್ನು ನಡೆಸುತ್ತಾ ಇದ್ದದರಿಂದ ಆಮೆನ್. ಹಲ್ಲೆಲೂಯಾ. ಪೌಲನ ಕೈಯಿಂದ ವಿಶೇಷವಾದ ಮಹತ್ ಕಾರ್ಯಗಳನ್ನ ಏನ್ ಮಾಡ್ತಿದ್ದಂತೆ, ನಡೆಸುತ್ತಾ ಇದ್ದ. ಆಮೆನ್. ಹಲ್ಲೆಲೂಯಾ. ಎಂತ ವಿಶೇಷವಾದ ಕಾರ್ಯಗಳು? ಜನರು ಅವನ ಮೈ ಮೇಲಿನಿಂದ ಕೈ ವಸ್ತ್ರಗಳನ್ನು ಉಡಿ ವಸ್ತ್ರಗಳನ್ನು ತಂದು ರೋಗಿಗಳ ಮೇಲೆ ಹಾಕಲು ಅವರವರ ರೋಗಗಳು ವಾಸಿಯಾದವು, ದೆವ್ವಗಳು ಬಿಟ್ಟು ಹೋದವು. ಹಲ್ಲೆಲೂಯಾ. ಇದೇ ಸ್ಪೆಷಲ್. ಆಮೆನ್. ಹೆಂಗ್ ಸ್ಪೆಷಲ್? ನಾವೆಲ್ಲರೂ ಹೆಂಗ್ ವಿಶೇಷವಾದವರು ನೋಡ್ರಿ. ಪೌಲನ ಕೈ ವಸ್ತ್ರ ಅವನ ಹಾಕೊಂಡೊಂದು ವಸ್ತ್ರಗಳನ್ನು ತಗೊಂಡು ಬಂದು ರೋಗಿಗೆ ಮೇಲೆ ಹಾಕಿದ್ರೆ ರೋಗ ಬಿಟ್ಟು ಹೋಗ್ತಿತ್ತು, ದೆವ್ವಗಳು ಓಡಿ ಹೋಗ್ತಿತ್ತು. ಅಂದಮೇಲೆ ಅವನಲ್ಲಿ ಎಂತ ಸ್ಪೆಷಲ್ ಆದ ಗುಣಗಳನ್ನ ದೇವರಿಟ್ಟಿದ್ದ. ಅವನ ದೇವರಿಗೆ ಎಷ್ಟು ಸ್ಪೆಷಲ್ ಆಗಿದ್ದ. ದೇವರು ಮಾಡೋದ್ರಿ. ಸ್ವಸ್ಥತೆ ಬೇಕಂದ್ರೆ ಯಾರು ಕೊಡಬೇಕು? ದೇವರು ಕೊಡಬೇಕು. ಬಿಡುಗಡೆ ಬೇಕಂದ್ರೆ ದೇವರು ಕೊಡಬೇಕು. ದೆವ್ವಗಳು ಬಿಟ್ಟು ಹೋಗ್ಬೇಕಂದ್ರೆ ಹಲ್ಲೆಲೂಯಾ. ಅಂದಮೇಲೆ ನೋಡ್ರಿ, ಮನುಷ್ಯನ ಬಟ್ಟೆ ತಗೊಂಡು ಹಾಕಿದ್ರೆ ಅವನಲ್ಲಿರುವ ವ್ಯಾಧಿಗಳು ಸ್ವಸ್ಥತೆ ಆಗ್ತಾ ಇದೆ. ಅಂದ್ರೆ ಪೌಲನು ಎಷ್ಟು ವಿಶೇಷವಾದವನಾಗಿದ್ದನು ದೇವರ ದೃಷ್ಟಿಯಲ್ಲಿ. ಹಲ್ಲೆಲೂಯಾ. ಸೊ ನಾವು ದೇವರಿಗೆ ಸ್ಪೆಷಲ್. ಹಲ್ಲೆಲೂಯಾ. ನಮ್ಮ ಮುಖಾಂತರವಾಗಿ ದೊಡ್ಡ ಕಾರ್ಯವನ್ನು ಮಾಡ್ತಾನೆ ಆತನು. ಹಲ್ಲೆಲೂಯಾ. ಯಾವಾಗ ಅಂದ್ರೆ ನಾವು ತಗ್ಗಿಸಿಕೊಡುವಾಗ, ನಾವು ಒಪ್ಪಿಸಿಕೊಡುವಾಗ ನಾವೆಲ್ಲರೂ ಸ್ಪೆಷಲ್ ಆಗಿರ್ತೇವೆ. ಆಮೆನ್. ಹಲ್ಲೆಲೂಯಾ. ಸೊ ಪೌಲನ ಕೈಯಿಂದ ಮಾಡಿಸಿದ ದೇವರು ಇವತ್ತು ನಿಮ್ಮ ನನ್ನ ಕೈಯಿಂದ ಮಾಡಿಸ್ಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಬಿಕಾಸ್ ವಿ ಆರ್ ಆಲ್ ಸ್ಪೆಷಲ್. ದೇವರನ್ನ ಮುಂದೆ ಇಟ್ಟುಕೊಂಡು ದೇವರಿಗಾಗಿ ಯಾವನು ಜೀವಿಸ್ತಾನೋ, ದೇವರ ವಾಕ್ಯಕ್ಕಾಗಿ ಯಾರು ಜೀವಿಸ್ತಾನೋ ಅವನ ಮೂಲಕವಾಗಿ ದೇವರು ದೊಡ್ಡ ಕಾರ್ಯಗಳು ಮಾಡ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕೊನೆಯ ಒಂದು ಮಾತನ್ನು ವಾಕ್ಯ ಓದಿಕೊಳ್ಳೋಣ. ಹೀಬ್ರೂ ಚಾಪ್ಟರ್ 11 ವರ್ಡ್ಸ್ 40. ಇಬ್ರಿಯರು ಬರೆದಂತ ಪುಸ್ತಕ 11ನೇ ಅಧ್ಯಾಯ 40ನೇ ವಚನ. ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ, ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ, ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದು ಎಂದು ಸಂಕಲ್ಪಿಸಿದನು. ಆಮೆನ್. ಹಲ್ಲೆಲೂಯಾ. ಈ ವಾಕ್ಯ ನಮಗೆ ತುಂಬಾ ಒಂದು ಪ್ರೇರೇಪಣೆ ಆಯ್ತು ರೀ. ಇದರಿಂದ ಒಂದು ದೊಡ್ಡ ಟಾಪಿಕ್ ಕೂಡ ನಾವು ಮಾಡಬಹುದು. ಯಾಕಂದ್ರೆ ಅಷ್ಟು ಅಮೂಲ್ಯವಾದ ಮಾತುಗಳು. ನೋಡ್ರಿ, ಅಲ್ಲಿ ನಂಬಿಕೆ ಕುರಿತು ಆರಂಭದಿಂದ ಅಪೊಸ್ತಲರವರೆಗೆ ಇರುವಂತ ಎಲ್ಲಾ ಮಾತುಗಳನ್ನು ಏನ್ ಮಾಡ್ತಾ ಇದ್ದೇವೆ, ಅಲ್ಲಿ ಬರೆಯಲ್ಪಟ್ಟಿದೆ. ಆಮೆನ್. ಹಲ್ಲೆಲೂಯಾ. ಎಲ್ಲಿ ಕಾಯಿನ ಆಬೇಲಿಂದ ಆದಾಮ ಅವಳಿಂದ ಹಿಡಿದ ಎಲ್ಲ ವಾಕ್ಯಗಳು ಏನಾಗಿದೆ ಅಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಸೊ ಜಗತ್ತು ಉತ್ಪತ್ತಿಯಾಗಿದ್ದ ದಿನದಿಂದ ನಂಬಿಕೆಯಿಂದ ಯಾರ್ಯಾರು ಏನೇನು ಪಡೆದುಕೊಂಡ್ರು, ಏನೇನು ಕಳೆದುಕೊಂಡ್ರು, ಪ್ರತಿಯೊಂದಲ್ಲಿ ಏನಾಗಿದೆ ಬರೆಯಲ್ಪಟ್ಟಿದೆ. ಆಮೆನ್. ಹಲ್ಲೆಲೂಯಾ. ಆದರೆ ದೇವರು ಹೇಳ್ತಾ ಇದ್ದಾನೆ, ನಾವು ಅಂದ್ರೆ ಇನ್ನು ಸರಿ ವಾಕ್ಯ ಓದಿಕೊಳ್ಳ್ರಿ. ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನ ಏರ್ಪಡಿಸಿ ನಾವಿಲ್ಲದೆ ವಾಕ್ಯ ಹೇಳ್ತಾ ಇದೆ, ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದು ಎಂದು ದೇವರು ಕಲ್ಪಿಸಿದ್ದಾನೆ, ಸಂಕಲ್ಪಿಸಿದ್ದಾನೆ. ನಾವಿಲ್ಲದೆ ಅವ್ರು ಪರಲೋಕ ರಾಜ್ಯಕ್ಕೆ ಬರೋಂಗಿಲ್ಲ ಅಂತ್ರಿ. ಆಮೇಲೆ ಅರ್ಥ ಆಯ್ತಾ? ವಾಕ್ಯದ ಮೀನಿಂಗ್ ಗೊತ್ತಾಯ್ತಾ ನಮಗೆ? ನಾವಿಲ್ಲದೆ ಅವ್ರು ಏನ್ ಮಾಡೋಂಗಿಲ್ಲ ಅಂತೆ, ಸಿದ್ಧಿಗೆ ಬರೋಂಗಿಲ್ಲ. ಸಿದ್ಧಿ ಅಂದ್ರೆ ಪರಲೋಕ ರಾಜ್ಯ. ಹಲ್ಲೆಲೂಯಾ. ಆದಾಮ್ ಆಗ್ಲಿ, ಹವ್ವಲಾಗ್ಲಿ, ಕಾಯಿನ್ ಆಗ್ಲಿ, ಆಬೇಲ್ ಆಗ್ಲಿ, ಮೋಶೆ ಆಗ್ಲಿ, ಅಬ್ರಹಾಮನಾಗ್ಲಿ, ನೋಹ ಆಗ್ಲಿ, ಮತ್ತೆ ಇನ್ನು ಅನೇಕ ವ್ಯಕ್ತಿಗಳು ಇದ್ದಾರೆ ಅಲ್ಲಿ. ಆಮೇನ್. ಹಲ್ಲೆಲೂಯಾ. ಅನೇಕ ವ್ಯಕ್ತಿಗಳು, ತುಂಬಾ ಗ್ರೇಟ್ ಪರ್ಸನ್ಸ್ಗಳು, ಸಾಮುವೇಲ್ ಇನ್ಕ್ಲೂಡಿಂಗ್ ಸಾಮುವೇಲ್, ದಾವೀದ ಎಲ್ಲರೂ ಸೇರಿ. ಹಲ್ಲೆಲೂಯಾ. ಸೊ ನಾವಿಲ್ಲದೆ ಅವರು ಸಿದ್ಧಿಗೆ ಬರೋಕ್ ಆಗೋದಿಲ್ಲ. ಆಮೇಲೆ ಅಂತೆಲ್ಲ ನಂಬಿಕೆಯನ್ನು ಹೊಂದಿಕೊಂಡು ಒಳ್ಳೆ ಸಾಕ್ಷಿಯನ್ನು ಹೊಂದಿಕೊಂಡಿದ್ದವರು ಸಹ ನಾವು ಇಲ್ಲದೆ ಪರಲೋಕ ರಾಜ್ಯಕ್ಕೆ ಬರೋಂಗಿಲ್ಲ, ಸಿದ್ಧಿಗೆ ಬರೋಂಗಿಲ್ಲ ಅಂತ ಒಂದು ವಿಶೇಷವಾದ ಭಾಗ್ಯವನ್ನ ದೇವರು ನಮಗೆ ಕೊಟ್ಟಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಅಂದಮೇಲೆ ನಾವೆಲ್ಲರೂ ಸ್ಪೆಷಲ್. ನಾವು ಹೋಗದೆ ನ್ಯಾಯ ತೀರ್ಪು ನಡೆಯೋಗಿಲ್ಲ. ಅಂದಮೇಲೆ ತಿಳ್ಕೊಳ್ಳಿ ನಾವೆಲ್ಲ ಎಷ್ಟು ಸ್ಪೆಷಲ್ ಅಂತೇಳಿ. ಹಲ್ಲೆಲೂಯಾ. ಸೊ ನಾವು ಹೋಗಿ ಅಲ್ಲಿ ನಿಂದಿರ್ಬೇಕು, ಆವಾಗ ನ್ಯಾಯ ತೀರ್ಪಲ್ಲಿ ನಡೆಯುತ್ತೆ. ಆಮೇಲೆ ಆವಾಗ ಅವರಿಗೆ ಸಿದ್ಧಿ ಸಿಗುತ್ತೆ. ಅವರಿಗೆ ಮುಕ್ತಿ ಬರಬೇಕಂದ್ರೆ ನಾವೇನ್ ಮಾಡ್ಬೇಕು, ಹೋಗಿ ಸೇರ್ಬೇಕು. ಸೊ ನಾವ್ ಇವತ್ತು ಜೀವಂತವಾಗಿ ಇದ್ದೀವಿ ಅಂದ್ರೆ ನಾವೆಲ್ಲ ಸ್ಪೆಷಲ್. ನೋಡ್ರಿ, ಎಷ್ಟು ವರ್ಷ ಆಯ್ತು ಅವರೆಲ್ಲ ಕಳೆದುಕೊಂಡಲ್ಲ.
4,000 5,000 ವರ್ಷಗಳಾಯ್ತು ಎಲ್ಲರೂ ಹೋಗಿ ಸೇರಿ. ಆಮೆನ್ ಹಲ್ಲೆಲೂಯಾ. 4 5 ಯಾಕೆ 6 7 ವರ್ಷ 7,000 ವರ್ಷಗಳಾಯ್ತು. ಆಮೆನ್ ಹಲ್ಲೆಲೂಯಾ. ಆದ್ರೆ ಇವತ್ತಿಗೂ ಅವ್ರಿಗೆ ಇನ್ನೂ ಸಿದ್ಧಿ ಸಿಗ್ತಾ ಇಲ್ಲ. ನಾವು ಹೋಗಿ ಸೇರೋ ತನಕ ಅಂದ್ರೆ ದೇವರ ಚಿತ್ತ ಇನ್ನೂ ನಮ್ಮ ಮೇಲೆ ಇದೆ. ನಾವೆಲ್ಲರೂ ಸ್ಪೆಷಲ್. ಇವತ್ತು ಜೀವಂತವಾಗಿದ್ದೀವಿ ಅಂದ್ರೆ ಇನ್ನೂ ಟೈಮ್ ಇದೆ ನಮಗೆ. ಹಲ್ಲೆಲೂಯಾ. ಇನ್ನೂ ಸುವಾರ್ತೆ ಸಾರಲಿಕ್ಕೆ, ಪ್ರಾರ್ಥನೆ ಮಾಡ್ಲಿಕ್ಕೆ, ಇನ್ನೂ ಜನರುಗಳನ್ನ ಸಂಕರಣೆ ಮಾಡ್ಲಿಕ್ಕೆ ನಮಗೆ ಏನಿದೆ, ಸಮಯ ಇದೆ. ಆದ ಕಾರಣ ವಿ ಆರ್ ಆಲ್ ಸ್ಪೆಷಲ್. ಅದನ್ನು ತಿಳಿದುಕೊಳ್ಳ್ರಿ. ನಾನಿಲ್ಲದೆ ಅವ್ರಿಗೂ ಸಹ ಏನಾಗೋದಿಲ್ಲ, ಸಿದ್ಧಿ ಸಿಗೋದಿಲ್ಲ. ಅಂದಮೇಲೆ ನಾನು ಎಷ್ಟು ಸ್ಪೆಷಲ್, ನಾನು ಎಷ್ಟು ನಡ್ಕೋಬೇಕು ದೇವರಲ್ಲಿ ಅಂತ ಹೇಳಿ ನಾವು ಏನ್ ಮಾಡೋಣ, ವಿಚಾರ ಮಾಡ್ಕೊಂಡು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡೋಣ. ಅಂದ್ರೆ ಒಂದು ಆಲ್ರೆಡಿ ನಾನು ನಿಮಗೆ ಹೇಳಿರ್ತೀನಿ, ಒಂದು ಚಿಕ್ಕ ಒಂದು ಕಾಮಿಡಿ. ಇಬ್ಬರು ವ್ಯಕ್ತಿಗಳು ಏನ್ ಮಾಡಿದ್ದಾರೆ, ಅಂಗಡಿಗೆ ಹೋಗಿದ್ದಾರೆ. ಅಂಗಡಿಗೆ ಹೋಗುವಾಗ ಅಲ್ಲಿ ಚಹಾ ಅಂಗಡಿಗೆ ಹೋಗಿದ್ದಾರೆ. ಅಲ್ಲಿ ಹೋಗಿ ಏನ್ ಮಾಡಿದ್ದಾರೆ, ಚಹಾ ಕೊಡ್ರಿ ಅಂತ ಕೇಳಿದ್ದಾರೆ. ಹಲ್ಲೆಲೂಯಾ. ಅವಾಗ ಅಂಗಡಿ ಅವನು ಕೇಳಿದಾನೆ, ನಾರ್ಮಲ್ ಚಹಾ ಬೇಕಾ, ಸ್ಪೆಷಲ್ ಚಹಾ ಬೇಕಾ ಅಂತೇಳಿ. ಹಲ್ಲೆಲೂಯಾ. ಸಾದಾ ಟೀ ಬೇಕಾ ಅಥವಾ ಸ್ಪೆಷಲ್ ಟೀ ಬೇಕಾ ಅಂತ ಕೇಳಿದಾನೆ. ಅವನು ಸ್ಪೆಷಲ್ ಕೊಡ್ರಿ ಅಂತ ಹೇಳಿದಾನೆ. ಅವಾಗ ಜೊತೆ ಕರ್ಕೊಂಡು ಹೋಗಿದ್ದವನಿಗೆ ಡೌಟ್, ಅದೇನು ಸ್ಪೆಷಲ್ ಅಂದ್ರೆ ಅದರಲ್ಲಿ ಏನ್ ಮಿಕ್ಸ್ ಮಾಡ್ತಾರೆ, ಅದು ಏನಂತ ಹೇಳುವಾಗ, ಸಾದಾ ಟೀ ಅಂದ್ರೆ ಹಾಗೆ ಗ್ಲಾಸ್ ತಗೊಂಡು ಹೋಗಿ ಬಿಸಿ ನೀರಿನಲ್ಲಿ ಮುಳುಗಿಸಿ ತಗೊಂಡು ಅದರಲ್ಲಿ ಚಹಾ ಕೊಟ್ಟು ಬಿಡ್ತಾರೆ. ಆದರೆ ಸ್ಪೆಷಲ್ ಅಂದ್ರೆ ಆ ಗ್ಲಾಸ್ನ ಚೆನ್ನಾಗಿ ತೊಳೆದು ಬಿಸಿ ನೀರಿನಲ್ಲಿ ಹಾಕಿ ಏನ್ ಮಾಡ್ತಾರೆ, ಚಹಾ ಹಾಕಿ ಕೊಡ್ತಾರೆ. ಆಮೇನ್ ಹಲ್ಲೆಲೂಯಾ. ಹಾಗಾಗಿ ಅದು ಸ್ಪೆಷಲ್. ಆಮೇನ್. ಅದೇ ಪ್ರಕಾರವಾಗಿ ನಾವೆಲ್ಲ ಯಾಕೆ ಸ್ಪೆಷಲ್ ಅಂದ್ರೆ, ಆತನ ರಕ್ತದಿಂದ ತೊಳೆದು ಶುದ್ಧೀಕರಿಸಿ ನಮ್ಮನ್ನು ಪರಿಶುದ್ಧ ಮಾಡಿ ಪರಲೋಕ ರಾಜ್ಯ ಕರ್ಕೊಂಡು ಹೋಗ್ಲಿಕ್ಕೆ ನಮ್ಮನ್ನು ರೆಡಿ ಮಾಡಿ ಇಟ್ಟಿದ್ದಾನಲ್ಲ, ಆದ ಕಾರಣ ನಾವೆಲ್ಲ ಸ್ಪೆಷಲ್. ಆಮೇನ್. ಅವರಿಗೆ ಆ ಶ್ಲಾಘ್ಯ ಸಿಗ್ಲಿಲ್ಲ. ಅವ್ರು ಈ ಪಾಪದಲ್ಲಿ ಹೋಗಿ ಮುಳುಗಿ ಕೂತ್ಕೊಂಡಿದ್ದಾರೆ ಅಷ್ಟೇ. ಹಲ್ಲೆಲೂಯಾ. ಅದೆಲ್ಲ ನಾರ್ಮಲ್ ಪೀಪಲ್ಸ್. ನಾವೆಲ್ಲ ಪಾಪದಿಂದ ಎದ್ದು ಆತನ ರಕ್ತದಿಂದ ಏನ್ ಮಾಡಿದ್ದೇವೆ, ತೊಳೆದು ಶುದ್ಧೀಕರಿಸಲ್ಪಟ್ಟಿದ್ವಿ. ಆದ ಕಾರಣ ವಿ ಆರ್ ಆಲ್ ಸ್ಪೆಷಲ್. ಆಮೇಲೆ ನಾವೆಲ್ಲರೂ ವಿಶೇಷವಾದವರು ಪ್ರಿಯರೇ. ಆದ ಕಾರಣ ಮೋಶೆ ಹೇಳಿದ ಪ್ರಕಾರ ದೇವರ ಸಮ್ಮುಖದಲ್ಲಿ ಬೇಡೋಣ, ಅನ್ಯರಿಗೂ ನಮಗೂ ಒಂದು ವ್ಯತ್ಯಾಸ ಇದೆ, ಅಂದ್ರೆ ನಾವೆಲ್ಲರೂ ಸ್ಪೆಷಲ್. ಆಮೇಲೆ ಹಲ್ಲೆಲೂಯಾ. ಈ ಸ್ಪೆಷಲ್ ಅನ್ನ ಏನ್ ಮಾಡೋಣ, ದೇವರು ನಮಗೋಸ್ಕರ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಏನ್ ಮಾಡೋಣ, ಸ್ತೋತ್ರ ಮಾಡಿಕೊಳ್ಳೋಣ. ಇವತ್ತು ಅನೇಕರು ಅಯ್ಯೋ ಲಾಕ್ಡೌನ್ ಅಂತ ಹೇಳಿ ಗೋಳಾಡ್ತಾ ಇದ್ದಾರೆ. ಆದ್ರೆ ನಾವೊಂದು ಫೇಸ್ಬುಕ್ ನಲ್ಲಿ ಒಂದು ಚಿಕ್ಕ ಒಂದು ಇದನ್ನ ನೋಡಿದೆ. ಅದರಲ್ಲಿ ವಾಕ್ಯ ತುಂಬಾ ಚೆನ್ನಾಗಿತ್ತು. ಲಾಕ್ಡೌನ್ ಅಂತ ಹೇಳಿ ಯಾಕೆ ಹೊರಗ್ತಾ ಇದ್ದೀರಿ, ಯಾವ್ದು ಏನಾಗಿಲ್ಲ, ಲಾಕ್ ಆಗಿಲ್ಲ ಅಂತೇಳಿ. ಆಮೇಲೆ ಯಾವ್ದು ಏನಾಗಿಲ್ರಿ, ಲಾಕ್ ಆಗಿಲ್ಲ. ಹಲ್ಲೆಲೂಯಾ. ನೀವು ತಿಳ್ಕೊಂಡಿದ್ದೀರಿ ಎಲ್ಲ ಲಾಕ್ ಆಯ್ತು, ಅಯ್ಯೋ ಎಲ್ಲ ಲಾಕ್ ಆಯ್ತು ಅಂತ. ಯಾವ್ದು ಏನಾಗಿಲ್ಲ, ಲಾಕ್ ಆಗಿಲ್ಲ. ಸೂರ್ಯೋದಯ ಲಾಕ್ ಆಗಿಲ್ಲ, ಪ್ರೀತಿ ಲಾಕ್ ಆಗಿಲ್ಲ, ನಿಮ್ಮ ಕುಟುಂಬಕ್ಕೆ ಕೊಡುವಂತ ಸಮಯ ಲಾಕ್ ಆಗಿಲ್ಲ, ದಯೆ ಲಾಕ್ ಆಗಿಲ್ಲ, ಸೃಜನಶೀಲತೆ ಲಾಕ್ ಆಗಿಲ್ಲ, ವಿದ್ಯೆ ಕಲಿವಿಕೆ ಲಾಕ್ ಆಗಿಲ್ಲ, ಸಂಭಾಷಣೆ ಮಾತಾಡೋದು ಕಡಿಮೆ ಆಗಿದೆಯಾ, ಅದೇನಾಗಿಲ್ಲ, ಲಾಕ್ ಆಗಿಲ್ಲ. ಆಮೇಲೆ ಕಲ್ಪನೆ ಅಂದ್ರೆ ಒಂದು ಯಾವ್ದೋ ಮಾಡಬೇಕೆಂಬ ಒಂದು ಆಲೋಚನೆ ಮಾಡುವಂತ ಕಲ್ಪನೆ ಲಾಕ್ ಆಗಿದೆಯಾ, ಲಾಕ್ ಆಗಿಲ್ಲ. ಆಮೇಲೆ ಸಂಬಂಧಗಳು ಲಾಕ್ ಆಗಿದೆಯಾ, ಆತ್ಮಿಕವಾದ ಸಂಬಂಧಗಳು ಲಾಕ್ ಆಗಿದೆಯಾ, ಲಾಕ್ ಆಗಿಲ್ಲ. ಆಮೇಲೆ ಪ್ರಾರ್ಥನೆ ಲಾಕ್ ಆಗಿದೆಯಾ, ದಿನನಿತ್ಯ ಪ್ರಾರ್ಥನೆಗಳು ಹೆಚ್ಚಾಗ್ತಾ ಇದೆ, ಅದು ಕೂಡ ಏನಾಗಲಿಲ್ಲ, ಲಾಕ್ ಆಗಿಲ್ಲ. ಧ್ಯಾನ, ದೇವರ ವಾಕ್ಯಗಳನ್ನು ಓದುವಂತ ಧ್ಯಾನಗಳು ಲಾಕ್ ಆಗಿದೆಯಾ, ಲಾಕ್ ಆಗಿಲ್ಲ. ಆಮೇಲೆ ನಿಮ್ಮ ಕುಟುಂಬದ ಅನುನಿತ್ಯದ ಕೆಲಸ ಲಾಕ್ ಆಗಿದೆಯಾ, ಲಾಕ್ ಆಗಿಲ್ಲ. ನಿಮ್ಮ ಭರವಸೆ ನಂಬಿಕೆ ಲಾಕ್ ಆಗಿದೆಯಾ, ಲಾಕ್ ಆಗಿಲ್ಲ. ಆಮೇಲೆ ಹಲ್ಲೆಲೂಯಾ. ಆದ್ರೆ ನಾವು ಅನ್ಕೊಂಡಿದ್ದೀವಿ ಲಾಕ್ಡೌನ್ ಎಲ್ಲ ಲಾಕ್ ಆಗಿದೆ ಅಂತ. ಆದ್ರೆ ಇಷ್ಟೆಲ್ಲ ಕಾರ್ಯಗಳು ಇನ್ನೂ ಓಪನ್ನೇ ಇದೆ. ಹಲ್ಲೆಲೂಯಾ. ನಾವು ಬ್ರಾಡ್ ಮೈಂಡ್ ನಿಂದ ನಾವು ನೋಡೋದಾದ್ರೆ ಯಾವುದು ಲಾಕ್ ಆಗಿಲ್ಲ. ನಾವು ಲಾಕ್ ರಿಲೀಸ್ ಮಾಡಿ ದೇವರ ನಮ್ಮ ಸಮ್ಮುಖದಲ್ಲಿ ಕೂತ್ಕೊಂಡಿದ್ದೀವಿ. ಆದ ಕಾರಣ ವಾಕ್ಯ ಹೇಳ್ತಾ ಇದೆ, ವೆಂಟಿಲೇಟರ್ಕ್ಕಿಂತ ಮಾಸ್ಕ್ ಶ್ರೇಷ್ಠ. ಆಮೇಲೆ ಅಲ್ಲೂ ಯಾಕಂದ್ರೆ ವೆಂಟಿಲೇಟರ್ ಸಿಗದೆ ಎಷ್ಟೋ ಜನರು ಆಕ್ಸಿಜನ್ ಸಿಗದೆ ಏನ್ ಮಾಡ್ತಾ ಇದ್ದಾರೆ, ಹರಿದಾಡ್ತಾ ಇದ್ದಾರೆ, ಸಾಯ್ತಾ ಇದ್ದಾರೆ. ಆದ್ರೆ ಆ ವೆಂಟಿಲೇಟರ್ಕ್ಕಿಂತ ಮಾಸ್ಕ್ ಎಷ್ಟೋ ಉತ್ತಮ. ಹಲ್ಲೆಲೂಯಾ. ICUಕ್ಕಿಂತ ನಿಮ್ಮ ಮನೆ ಎಷ್ಟೋ ಉತ್ತಮ. ಆಮೇಲೆ ಹಾಸ್ಪಿಟಲ್ ಅಲ್ಲಿ ಹೋಗಿ ಬೆಡ್ ಸಿಗದೆ ಇದ್ದಾರೆ, ಬೆಡ್ ಸಿಕ್ಕಿದವರಿಗೆ ಅಪ್ಪ ಯಾವಾಗ ಮನೆ ಹೋಗ್ತೀನೋ, ಯಾವಾಗ ಇಲ್ಲಿಂದ ಬಿಡುಗಡೆ ಆಗ್ತೀನೋ ಅಂತ ಹೇಳಿ ಓಡಾಡ್ತಾ ಪೇಚಾಡ್ತಾ ಇದ್ದಾರೆ. ಸೊ ಆ ಒಂದು ಹಾಸ್ಪಿಟಲೈಸೇಷನ್ ICU ವಾತಾವರಣಗಳಿಗಿಂತ ನಿಮ್ಮ ಮನೆ ಎಷ್ಟೋ ಶ್ರೇಷ್ಠವಾಗಿದೆ. ಗುಣಪಡಿಸುವಿಕೆಕ್ಕಿಂತ ಆರೋಗ್ಯವಾಗಿರೋದು ಅಥವಾ ತಡೆಗಟ್ಟೋದು ಎಷ್ಟೋ ಶ್ರೇಷ್ಠ. ಆಮೇನ್ ಹಲ್ಲೆಲೂಯಾ. ಸೊ ಪ್ರಿಕಾಷನ್ಸ್ ಗಳನ್ನ ತಗೊಂಡು ದೇವರ ಸಮ್ಮುಖದಲ್ಲಿ ಹಾಯಾಗಿ ಸುಖವಾಗಿ ಮನೆ ಒಳಗೆ ಇರೋದು ಎಷ್ಟೋ ಶ್ರೇಷ್ಠ. ಹಲ್ಲೆಲೂಯಾ. ಸೊ ಬಿ ಸೇಫ್, ಸ್ಟೇ ಸೇಫ್. ಹಲ್ಲೆಲೂಯಾ. ಬಿ ಸೇಫ್, ಸ್ಟೇ ಸೇಫ್. ಹಲ್ಲೆಲೂಯಾ. ಸೊ ನೀವ್ ಹೆಂಗಿರ್ರಿ, ಆರೋಗ್ಯವಾಗಿರ್ರಿ,
ಗುಣಮುಕ್ತರಾಗಿರ್ರಿ, ಮನೆಯಲ್ಲೇ ಇರಿ. ಸ್ಟೇ ಹೋಮ್ ಸ್ಟೇ ಸೇಫ್. ಸಾರಿ, ಆಮೇನ್. ಸ್ಟೇ ಹೋಮ್ ಸ್ಟೇ ಸೇಫ್. ಅಲ್ಲೂಯ. ಸೊ ನಿಮ್ಮ ಮನೆಯಲ್ಲಿ ಇರ್ರಿ, ಆರೋಗ್ಯವಾಗಿರ್ರಿ, ಗುಣಮುಕ್ತರಾಗಿರ್ರಿ. ದೇವರ ಸಮ್ಮುಖದಲ್ಲಿ ಇಷ್ಟೆಲ್ಲ ಲಾಕ್ ರಿಲೀಸ್ ಆಗಿದೆ, ಆ ರಿಲೀಸ್ ಆಗಿದ ಲಾಕ್ಗಳಲ್ಲಿ ನೀವು ನಮ್ಮನ್ನ ಲಾಕ್ ಮಾಡಿಕೊಂಡು ದೇವರ ಸಮ್ಮುಖದಲ್ಲಿ ಸಂತೋಷವಾಗಿರ್ರಿ. ಯಾಕಂದ್ರೆ ನೀವು ಎಲ್ಲರಿಗಿಂತಲೂ ವಿಶೇಷವಾದವರಾಗಿದ್ದೇವೆ. ಆಮೆನ್. ಅಲ್ಲೂಯ. ಅದಕ್ಕೆ ನೀವು ವಾಕ್ಯಗಳ ಪ್ರಕಾರ ದೇವ ತಾವು ನಿಮ್ಮನ್ನ ಏನ್ ಮಾಡ್ಲಿ, ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರ ಸಮ್ಮುಖದಲ್ಲಿ ಕಣ್ಣನ್ನು ಮುಚ್ಚಿದವರಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ಕುಮಾರನಾದ ಯೇಸುವೇ, ಪರಿಶುದ್ಧಾತ್ಮ ದೇವರೇ, ತ್ರಯೇಕ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ, ಇವತ್ತಾದರೂ ನಮ್ಮನ್ನು ಒಂದು ವಿಶೇಷವಾದವರಾಗಿ ಇಟ್ಟಿರೋದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ಈ ಲೋಕದಲ್ಲಿ ಎಷ್ಟೋ ಜನರಿಗೆ ಸಿಗಲಾರದಂತ ಒಂದು ಶ್ಲಾಘ್ಯವನ್ನ ಅಲ್ಪರು ಅಯೋಗ್ಯರಾಗಿರುವಂತ ನಮಗೆ ಕೊಟ್ಟು ನಮ್ಮನ್ನು ಆರಿಸಿಕೊಂಡು ನಮ್ಮನ್ನು ಒಂದು ವಿಶೇಷವಾದ ವ್ಯಕ್ತಿಗಳಾಗಿ ಮಾರ್ಪಡಿಸಿದಿರಲ್ಲಪ್ಪ, ಅದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ನಾವು ನಿಜವಾಗಲೂ ನಿಮ್ಮ ಕಣ್ಣುಗಳಲ್ಲಿ ದಯೆ ದೊರಕಿದವರಾಗಿದ್ದೇವೆ. ನಮ್ಮ ಕೂದಲುಗಳ ಸಹ ಎಣಿಕೆಯಾಗಿದೆ ಸ್ವಾಮಿ. ಪಕ್ಷಿಗಳಿಗಿಂತ ನಾವು ಶ್ರೇಷ್ಠವು ಸ್ವಾಮಿ. ಕಾಡು ಕರ್ತನೆ ಪುಷ್ಪಗಳಿಗಿಂತ ನಾವು ಶ್ರೇಷ್ಠವು ಸ್ವಾಮಿ. ಕರ್ತನೆ, ಆಡು ಕುರಿಗಳಿಗಿಂತ ನಾವು ಶ್ರೇಷ್ಠವಾಗಿದ್ದೇವೆ. ನಿಮ್ಮ ಸಮ್ಮುಖದಲ್ಲಿ ನಾವು ಶ್ರೇಷ್ಠವಾಗಿರುವುದಕ್ಕಾಗಿ ಸ್ತೋತ್ರ. ಎಷ್ಟೋ ಜನರಿಗೆ ಕರ್ತನೆ ಇಂಥ ಲಾಕ್ಡೌನ್ ಕಷ್ಟವಾಗಿದೆ, ನಮಗಾದರೂ ಸುಖಕರವಾಗಿ ಮನೆಯೊಂದಿಗೆ ಸೇರಿ ಕರ್ತನೆ ನಿನ್ನ ಸ್ತುತಿಸುವುದು ಭಾಗ್ಯ ಕೊಟ್ಟಿದ್ದೀರಲ್ಲಪ್ಪ, ಅದಕ್ಕಾಗಿ ನನಗೆ ಸ್ತೋತ್ರ. ನಮ್ಮನ್ನು ನಾವು ತಗ್ಗಿಸ್ತೇವೆ, ನಮ್ಮನ್ನು ಹೆಚ್ಚಿಸು, ಬಲಪಡಿಸು, ಆಶೀರ್ವದಿಸು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪರಿಶುದ್ಧಾತ್ಮನೇ ನಿನ್ನ ಸಹಾಯದೊಂದಿಗೆ ಪ್ರಾರ್ಥನೆ ಬೇಡಿ ಹೊಂದುತ್ತಾ ಇದ್ದೇನೆ, ನನ್ನ ಜೀವಗಳ ಸ್ವರ್ಗೀಯ ತಂದೆಯಾದ ದೇವರೇ. ಆಮೆನ್. ಆಮೆನ್. God bless you. Praise the Lord.